ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಸೊ ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತರ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ KPSC ಗ್ರೂಪ್ ಬಿ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ನ ಒಂದು ಸ್ಪೆಸಿಫಿಕ್ ಪೇಪರ್ ಕ್ಲಾಸ್ ಮಾಡ್ತಾ ಇದೀವಿ. ಆಲ್ರೆಡಿ ನಾನು 4 ಕ್ಲಾಸಸ್ ಮಾಡಿದ್ದೀನಿ. ಸೊ ಇದು 5ನೇ ಕ್ಲಾಸ್ ಆಗಿದೆ. ಓಕೆನಾ? ಸೊ ಹಾಗಾಗಿ ನಾವು ಲಾಸ್ಟ್ ಕ್ಲಾಸಲ್ಲಿ ರಿಸರ್ವೇಷನ್ ಇಂಡಿಯಾ, ಭಾರತದಲ್ಲಿ ಮೀಸಲಾತಿಯನ್ನು ಕಂಪ್ಲೀಟ್ ಮಾಡಿದ್ವಿ ಟಾಪಿಕ್. ಅದೇ ರೀತಿ ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಗವರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಫಾರ್ ದ EWS ಕಂಪ್ಲೀಟ್ ಮಾಡಿದ್ವಿ. ಅದೇ ರೀತಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ಆಫ್ 1995 ಕವರ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಅದು ಕರ್ನಾಟಕ SC ST ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಎಟ್ಸೆಟ್ರಾ ಆಕ್ಟ್ ಆಫ್ ದಿ 1990 ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಶಾ. ಸೊ ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಆಗಿದೆ ದ ಕರ್ನಾಟಕ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಎಟ್ಸೆಟ್ರಾ ಆಕ್ಟ್ ಆಫ್ ದಿ 1995 ಅಂತಿದೆ. ಜೊತೆಗೆ ರೂಲ್ಸ್ ಆಫ್ 1992 ಅಂತಿದೆ. ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಬರೀ ಇವತ್ತು ಆಕ್ಟ್ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇದು ಸೊ ಈ ಒಂದು ಟಾಪಿಕ್ ನ ಫಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮೀಸಲಾತಿ ಕಾಯ್ದೆ 1990 ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಯಾ. ನೋಡಿ, ಏನು ಒಂದು ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆಗೆ ನಮ್ಮ ರಾಜ್ಯದ ರಾಜ್ಯಪಾಲರು ಸಹಿ ಮಾಡಿರುವಂತಹ ಒಂದು ಡೇಟ್ ಬಂದು ಅದು 4ನೇ ಮಾರ್ಚ್ 1991 ಅಂದ್ರೆ ಒಂದು ರಾಜ್ಯಪಾಲರ ಸಮ್ಮತಿಯನ್ನ ಅಥವಾ ಒಂದು ಸೈನ್ ಅನ್ನ ಮಾಡ್ತಾರೆ. ಜೊತೆಗೆ ಈ ಒಂದು ಕಾಯ್ದೆಯ ಗೆಜೆಟ್ ನೋಟಿಫಿಕೇಶನ್ ಪಬ್ಲಿಕೇಶನ್ ಯಾವಾಗ ಆಗಿದೆ ಅಂದ್ರೆ ಗೊತ್ತಿರಬೇಕು, ಅದು 7th ಮಾರ್ಚ್ 1991 ಆಗಿದೆ. ಜೊತೆಗೆ ಏನು ಈ ಒಂದು ಕಾಯ್ದೆ ಇದೆಯಲ್ಲ, ಇದು ಜಾರಿಗೆ ಬಂದದ್ದು ಜೂನ್ 1, 1992 ಇಡೀ ರಾಜ್ಯದಾದ್ಯಂತ ಈ ಒಂದು ಕಾಯ್ದೆ ಜಾರಿಗೆ ಬರುತ್ತೆ. ಜೊತೆಗೆ ಗೊತ್ತಿರಲಿ ಏನಂದ್ರೆ ಈ ಒಂದು ಕಾಯ್ದೆ ಇದೆಯಲ್ಲ, ಇದರಲ್ಲಿ ಟೋಟಲ್ ಆಗಿ 13 ವಿಭಾಗಗಳು ಅಥವಾ ಸೆಕ್ಷನ್ಸ್ ಇದೆ. ಟೋಟಲ್ ದೇರ್ ಇಸ್ 13 ಸೆಕ್ಷನ್ ದಿಸ್ ಆಕ್ಟ್ ಅಂತ ಹೇಳ್ಬೋದು. ಜೊತೆಗೆ ನೋಡಿ ಇದನ್ನ ಸೊ ಆರ್ಟಿಕಲ್ 348 ಕ್ಲಾಸ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಂದ್ರೆ ಆಕ್ಚುಲಿ ಈ ಒಂದು ಕಾಯ್ದೆಯನ್ನ ಸೊ ಮಾಡಿರುವಂತದ್ದು ಅಂತ ನಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ ಯಾ. ಸೊ ನಾನು ಹೇಳಿದಂಗೆ ಟೋಟಲ್ ಆಗಿ ಇದರಲ್ಲಿ ಈ ಒಂದು ಆಕ್ಟ್ ಅಲ್ಲಿ 13 ಸೆಕ್ಷನ್ಗಳಿದೆ. ಸೊ ಫಸ್ಟ್ ಸೆಕ್ಷನ್ ಬಂದು ಶಾರ್ಟ್ ಟೈಟಲ್ ಅಂಡ್ ಕಮೆನ್ಸ್ಮೆಂಟ್ ಅಂತ ಇದೆ. ಸೆಕೆಂಡ್ ಸೆಕ್ಷನ್ ಬಂದು ಡೆಫಿನೇಷನ್ಸ್, ವ್ಯಾಖ್ಯಾನಗಳು ಅಂತ ಕರಿತೀವಿ. ಥರ್ಡ್ ಸೆಕ್ಷನ್ ಅಲ್ಲಿ ಅಪ್ಲಿಕಬಿಲಿಟಿ ಅಥವಾ ಅನ್ವಯಿಸುವಿಕೆ ಅಂತಿದೆ. ಅದೇ ರೀತಿ ಫೋರ್ತ್ ಒಂದು ಸೆಕ್ಷನ್ ಅಲ್ಲಿ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಆರ್ ಪೋಸ್ಟ್ ಅಂತಿದೆ. ಫೋರ್ತ್ ಎ ಅಲ್ಲಿ ಇಶ್ಯೂ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಅಂತಿದೆ. ಅದೇ ರೀತಿ ಫೋರ್ತ್ ಬಿ ಅಲ್ಲಿ ಅಪೀಲ್ ಅಗೇನ್ಸ್ಟ್ ದ ಆರ್ಡರ್ ಅಂಡರ್ ದ ಇದು ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಟಾಪಿಕ್ಸ್ ಅಲ್ಲಿ ಇದೆ ಹೌದಾ. 4D ಅಲ್ಲಿ ಅಪೀಲ್ ಇದೆ. ಸೊ 4E ಅಲ್ಲಿ ತಹಶೀಲ್ದಾರ್ ಅಂಡ್ ವೆರಿಫಿಕೇಶನ್ ಕಮಿಟಿ ಬಗ್ಗೆ ಹೇಳಿದೆ. 4F ಅಲ್ಲಿ ರಿವಿಷನ್ ಬೈ ದಿ ಡೆಪ್ಯೂಟಿ ಕಮಿಷನರ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಫಿಫ್ತ್ ಸೆಕ್ಷನ್ ಅಲ್ಲಿ ಪೆನಾಲ್ಟಿ ಬಗ್ಗೆ ಇದೆ. 5A ಅಲ್ಲಿ ಯಾರಾದ್ರೂ ಕೂಡ ಸೊ ಫೇಕ್ ಆಗಿ ಒಂದು ಇದು ಪಡ್ಕೊಂಡ್ರೆ ಕಾಸ್ಟ್ ಬಗ್ಗೆ ಇದೆ. 4B ಅಲ್ಲಿ ಇಶ್ಯೂಯಿಂಗ್ ಅಥಾರಿಟಿ ಬಗ್ಗೆ ಒಂದು ಪೆನಾಲ್ಟಿ ಬಗ್ಗೆ ಹೇಳಿದ್ದಾರೆ. 6 ಅಲ್ಲಿ ಕಾಗ್ನಿಜೆನ್ಸ್ ಆಫ್ ಅಫೆನ್ಸ್ ಬಗ್ಗೆ ಕೊಟ್ಟಿದ್ದಾರೆ. 6A ಅಲ್ಲಿ ಪೆನಾಲ್ಟಿ ಆಫ್ ದ ಅಬ್ಯಾಟ್ರಸ್ ಅಥವಾ ಯಾರಾದ್ರೂ ಕೂಡ ಇದನ್ನ ಕುಮ್ಮಕ್ಕು ನೀಡಿದರೆ ಅವರಿಗೆ ದಂಡದ ಬಗ್ಗೆ ಕೊಟ್ಟಿದ್ದಾರೆ. 6B ಅಲ್ಲಿ ಬಾರ್ ಆಫ್ ದ ಜುರಿಡಿಕ್ಷನ್ ಆಫ್ ದ ಸಿವಿಲ್ ಕೋರ್ಟ್ ಬಗ್ಗೆ ಕೊಟ್ಟಿದ್ದಾರೆ. 6C ಅಲ್ಲಿ ಕ್ಯಾನ್ಸಲೇಷನ್ ಆಫ್ ದ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 6E ಅಲ್ಲಿ ಆಕ್ಟ್ ಟು ಓವರ್ರೈಡ್ ದ ಅಪ್ಲಿಕಬಿಲಿಟಿ ಆಫ್ ದ ಡಿಸೈಡ್ ಸ್ಪೆಸಿಫಿಕ್ ಪೇಸ್ ಬಗ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ 7th ಅಲ್ಲಿ ಮೇಂಟೆನೆನ್ಸ್ ಆಫ್ ದ ರೆಕಾರ್ಡ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ 8th ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಬಗ್ಗೆ ಕೊಟ್ಟಿದ್ದಾರೆ. ಸೊ 9th ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ 10 ಅಲ್ಲಿ ಸೆಕ್ಷನ್ 10 ಅಲ್ಲಿ ಎನ್ಯುವಲ್ ರಿಪೋರ್ಟ್ ಅಥವಾ ವಾರ್ಷಿಕ ವರದಿ ಬಗ್ಗೆ ಕೊಟ್ಟಿದ್ದಾರೆ. 11 ಅಲ್ಲಿ ಪ್ರೊಟೆಕ್ಷನ್ ಆಫ್ ಆಕ್ಷನ್ ಟೇಕನ್ ಅಂತ ಗುಡ್ ಫೇತ್ ಬಗ್ಗೆ. ಅದೇ ರೀತಿ 12th ಅಲ್ಲಿ ರಿಮೂವಲ್ ಆಫ್ ಡಿಫಿಕಲ್ಟೀಸ್. ಆಮೇಲೆ 13th ಅಂದು ಪವರ್ ಟು ಮೇಕ್ ರೂಲ್ಸ್ ಅಂತ. ಟೋಟಲ್ ಆಗಿ 13 ಸೆಕ್ಷನ್ ಗಳನ್ನ ನಾವು ಈ ಒಂದು ಕಾಯ್ದೆಯಲ್ಲಿ ಕಾಣುವುದಾಗಿದೆ. ಓಕೆ. ಸೊ ಫಸ್ಟ್ ಸೆಕ್ಷನ್ ನೋಡ್ತಾ ಹೋಗೋಣ. ಫಸ್ಟ್ ಸೆಕ್ಷನ್ ಇದೆ ಶಾರ್ಟ್ ಟೈಟಲ್ ಅಂಡ್ ಕಮೆನ್ಸ್ಮೆಂಟ್ ಅಂತ. ಕನ್ನಡದಲ್ಲಿ ನಾವು ಚಿಕ್ಕ ಶೀರ್ಷಿಕೆ ಮತ್ತು ಪ್ರಾರಂಭ ಅಂತ ಕರೀತಾರೆ. ನೋಡಿ ಈ ಒಂದು ಕಾಯ್ದೆಯ ಪ್ರಕಾರ ಏನಂದ್ರೆ ಏನ್ ಟೈಟಲ್ ಅಪ್ ಅಂತಂದ್ರೆ ಆಕ್ಚುಲಿ ಈ ಕಾಯ್ದೆ ಆಕ್ಟ್ ಏನಂತಂದ್ರೆ ಅದು ದ ಕರ್ನಾಟಕ ಸ್ಕೆಡ್ಯೂಲ್ ಕ್ಯಾಸ್ಟ್ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಆಕ್ಟ್ ಆಫ್ ದಿ 1990 ಅಥವಾ ಕನ್ನಡದಲ್ಲಿ ನಾವು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಒಂದು ನೇಮಕಾತಿ ಮೀಸಲಾತಿ ಇತ್ಯಾದಿ ಕಾಯ್ದೆ 1990 ಅಂತ ಈ ಒಂದು ಆಕ್ಟ್ ಅಲ್ಲಿ ನಮಗೆ ಒಂದು ಫಸ್ಟ್ ಸೆಕ್ಷನ್ ಅಲ್ಲಿ ಹೇಳ್ಕೊಡ್ತಾ ಹೋಗುತ್ತೆ. ಅದೇ ರೀತಿ ನೋಡಿ ಸೆಕ್ಷನ್ 1 ಆಫ್ ಕ್ಲಾಸ್ 2 ಅಲ್ಲಿ ಏನಿರುತ್ತೆ ಅಂತಂದ್ರೆ ಇಟ್ ಶಾಲ್ ಬಿ ಕೇಮ್ ಇನ್ ಟು ಫೋರ್ಸ್ ಆನ್ ಸಚ್ ಆಸ್ ದ ಸ್ಟೇಟ್ ಗವರ್ಮೆಂಟ್ ಮೇ ಬೈ ನೋಟಿಫೈ ಕರೀತಾರೆ. ಅಂದ್ರೆ ಯಾವಾಗ ರಾಜ್ಯ ಸರ್ಕಾರ ಇದನ್ನ ನೋಟಿಫೈ ಮಾಡುತ್ತೆ ಅವಾಗ ಏನಾಗುತ್ತೆ ಈ ಒಂದು ಕಾಯ್ದೆ ನಮ್ಮ ರಾಜ್ಯದಲ್ಲಿ ಜಾರಿಗೆ ಬರುತ್ತೆ ಅಂತ ಹೇಳುತ್ತೆ. ಅದು ಸೆಕ್ಷನ್ 1 ಆಫ್ ಕ್ಲಾಸ್ 2 ಅಲ್ಲಿ. ಓಕೆನಾ. ಅದೇ ರೀತಿ ಸೆಕ್ಷನ್ 2 ನೋಡಿ ತಗೋಣ. ಇದು ಡೆಫಿನೇಷನ್ ಬಗ್ಗೆ ಅಥವಾ ವ್ಯಾಖ್ಯಾನ ಬಗ್ಗೆ ಕೊಡುತ್ತೆ ನಮಗೆ ಹೌದಾ. ನೋಡಿ ಈ ಒಂದು ಏನ್ ಕಾಯ್ದೆ ಇದೆಯಲ್ಲ ಕೆಲವೊಂದು ಪದಗಳನ್ನ ಬಳಸ್ತಾ ಹೋಗ್ತಾರೆ. ಅದರ ಒಂದು ವಾಕ್ಯಗಳನ್ನ ಈ ಒಂದು ಸೆಕ್ಷನ್ 2 ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೋಡಿ ಸೆಕ್ಷನ್ 2 ಆಫ್ ಕ್ಲಾಸ್ 1 ಇದೆಯಲ್ಲ ಏನ್ ಹೇಳುತ್ತಂದ್ರೆ ಇದು ಅಪಾಯಿಂಟೆಡ್ ಡೇ ಅಂತ ಕರೀತಾರೆ ಹೌದಾ. ಅಂದ್ರೆ ಏನು ಈ ಒಂದು ಕಾಯ್ದೆಯಲ್ಲಿ ಕೊಟ್ಟಿದ್ದಲ್ಲ ಅಪಾಯಿಂಟೆಡ್ ಡೇ ಅಂತಂದ್ರೆ
ಸೊ ಯಾವಾಗ ಒಂದು ರಾಜ್ಯ ಸರ್ಕಾರ ಏನಂದ್ರೆ ಒಂದು ಡೇಟ್ ಫಿಕ್ಸ್ ನೋಟಿಫೈ ಮಾಡುತ್ತೆ, ಅದನ್ನ ಅಪಾಯಿಂಟೆಡ್ ಡೇ ಅಥವಾ ಯಾವುದೇ ಒಂದು ನೇಮಕಾತಿ ಮಾಡುತ್ತೆ, ಒಂದು ಡೇಟ್ ಫಿಕ್ಸ್ ಅದನ್ನ ಇದು ಮಾಡುತ್ತೆ, ಅದನ್ನ ಅಪಾಯಿಂಟೆಡ್ ಡೇ ಅಥವಾ ಏನಂತ ಕರಿತೀವಿ ನಾವು ನೇಮಕಗೊಂಡ ದಿನ ಅಂತ ಕರೀತಾರೆ. ಸೊ ಅದನ್ನ ಸೆಕ್ಷನ್ 2 ಆಫ್ ಕ್ಲಾಸ್ 1 ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಸೆಕ್ಷನ್ 2 ಕ್ಲಾಸ್ ಸಬ್ ಕ್ಲಾಸ್ 12 ಏನ್ ಹೇಳಿದೆ ನೋಡಿ, ಅಪಾಯಿಂಟಿಂಗ್ ಅಥಾರಿಟಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಏನಂತಂದ್ರೆ ಏನು ನಮ್ಮ ಒಂದು ರಾಜ್ಯದಲ್ಲಿ ಸೇವೆಗಳು ಅಥವಾ ಏನು ಹುದ್ದೆಗಳಿದೆಯಲ್ಲ ಅದನ್ನ ಯಾರು ಅಪಾಯಿಂಟ್ ಮಾಡ್ಬೇಕಾದ ಅದನ್ನ ನಾವು ನೇಮಕಾತಿ ಪ್ರಾಧಿಕಾರ ಅಂತ ಕರೀತಾರೆ. ಸೊ ಹಾಗಾಗಿ ಅದನ್ನ ಸೆಕ್ಷನ್ 2 ಕ್ಲಾಸ್ 2 ಅಲ್ಲಿ ಕೊಟ್ಟಿರುವಂತದ್ದು, ರೈಟ್. ಅಂದ್ರೆ ಇಲ್ಲಿ ಬರುವಂತ ಏನೋ ಒಂದು ಹುದ್ದೆಗಳಿದೆಯಲ್ಲ ಅದನ್ನ ನೇಮಕ ಮಾಡುವಂತ ಒಂದು ಪ್ರಾಧಿಕಾರ ಅಥವಾ ಒಂದು ಅಧಿಕಾರ ಇದೆಯಲ್ಲ ಅದರ ಬಗ್ಗೆ ಕೊಟ್ಟಿದ್ದಾರೆ ಸೆಕ್ಷನ್ 2 ಆಫ್ ಕ್ಲಾಸ್ 2 ಅಲ್ಲಿ. ಅದೇ ರೀತಿ ನೋಡ್ತಾ ಹೋಗೋಣ. ಸೊ ಅಗೇನ್ ಸೆಕ್ಷನ್ 2 ಆಫ್ ಕ್ಲಾಸ್ 3 ಅಲ್ಲಿ ಏನಂತಂದ್ರೆ ನೋಡಿ, ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಇಂದ ಪಬ್ಲಿಕ್ ಸೆಕ್ಟರ್ ಮೀನ್ಸ್ ಅಂತ ಕರೀತಾರೆ. ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಸ್ಥಾಪನೆಗಳು ಅಂತ ಕರೀತಾರೆ. ನೋಡಿ ಕೆಲವೊಂದು ಇಲ್ಲಿ ಬಾಡಿಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಅಂದ್ರೆ ನೋಡಿ, ಸೆಕ್ಷನ್ 2 ಕ್ಲಾಸ್ 3 ಸಬ್ ಕ್ಲಾಸ್ 1 ಅಲ್ಲಿ ಅಂತಂದ್ರೆ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಸಹಕಾರ ಸಂಘಗಳಂತ ಮೆನ್ಷನ್ ಮಾಡಿದ್ರೆ ಅದೇನಂತ ಅನ್ಕೋಬೇಕಂತ ನೋಡಿ. ಆಕ್ಚುಲಿ ಇಲ್ಲಿ ಯಾವೆಲ್ಲ ಒಂದು ಸಂಸ್ಥೆಗಳು ಅಂದ್ರೆ ಸಹಕಾರ ಸಂಸ್ಥೆಗಳು ಇದೆಯಲ್ಲ ಅದೇನಂತಂದ್ರೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿ ಏನು ಅವುಗಳು ನೋಂದಣಿಯಾಗಿದೆಯಲ್ಲ ಅವುಗಳನ್ನ ಈ ಕಾಯ್ದೆಯ ಪ್ರಕಾರ ನೋಡಿ ಸೆಕ್ಷನ್ 2 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ 1 ಏನಂತಂದ್ರೆ ಅದನ್ನ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಯಾವೆಲ್ಲ ಸಂಸ್ಥೆಗಳು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿ ನೋಂದಾಯಿಸಲಾಗಿರುವುದು ಅವುಗಳನ್ನು ನಾವು ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಅದು ಸೆಕ್ಷನ್ 2 ಸಬ್ ಕ್ಲಾಸ್ 3 ಕ್ಲಾಸ್ 3 ಸಬ್ ಕ್ಲಾಸ್ 1 ಅಲ್ಲಿ. ಅದೇ ರೀತಿ ನೋಡಿ ಸೆಕ್ಷನ್ 2 ಕ್ಲಾಸ್ 3 ಸಬ್ ಕ್ಲಾಸ್ 2 ಅಲ್ಲಿ ಏನಂತಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಥವಾ ಶೈಕ್ಷಣಿಕ ಸಂಸ್ಥೆಗಳು ಅಂತ ಕರೀತಾರೆ. ನೋಡಿ ಅಂದ್ರೆ ಯಾವೆಲ್ಲವೂ ರಾಜ್ಯ ಸರ್ಕಾರವು ಏನಂದ್ರೆ ಸ್ಥಾಪಿಸಲ್ಪಟ್ಟಂತ ಅಥವಾ ನಿರ್ವಹಣೆ ಮಾಡ್ತಿರುವಂತ ಅಥವಾ ಅದಕ್ಕೆ ಏನಾದ್ರೂ ಕೂಡ ಫಂಡಿಂಗ್ ಮಾಡ್ತಿರುವಂತ ಒಂದು ಶಿಕ್ಷಣ ಸಂಸ್ಥೆಗಳಿದೆಯಲ್ಲ ಅವುಗಳನ್ನ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಥವಾ ಶಿಕ್ಷಣ ಸಂಸ್ಥೆಗಳು ಅಂತ ಕರೀತಾರೆ ಈ ಒಂದು ಕಾಯ್ದೆಯ ಪ್ರಕಾರ. ಅದೇ ರೀತಿ ನೋಡಿ ಇನ್ನೊಂದು ಗವರ್ಮೆಂಟ್ ಇದನ್ನ 3 ಅಲ್ಲಿ ಕೊಡ್ತಾ ಹೋಗ್ತಾರೆ, ಗವರ್ಮೆಂಟ್ ಕಂಪನಿ ಅಥವಾ ಏನಂತೀವಿ ನಾವು ಸರಕಾರಿ ಕಂಪನಿ ಅಂತ ಕರೀತಾರೆ. ನೋಡಿ ಯಾವೆಲ್ಲ ಒಂದು ಕಂಪನಿಗಳು ಅದು ಕಂಪನಿಗಳ ಕಾಯ್ದೆ 1956ರ ಒಂದು ಸೆಕ್ಷನ್ 617 ಅಡಿಯಲ್ಲಿ ಏನಂದ್ರೆ ನೋಂದಣಿ ಆಗಿರ್ತವೆ, ಅದರಲ್ಲಿ ರಚನೆ ಆಗಿರುತ್ತೆ, ಸ್ಥಾಪಿಸಲಾಗಿರ್ತವೆ, ಅವುಗಳನ್ನ ನಾವು ಏನಂತ ಕರಿತೀವಿ ಸರಕಾರಿ ಕಂಪನಿಗಳನ್ನು ಕರೀತಾರೆ. ಇದು ಸೆಕ್ಷನ್ 2 ಕ್ಲಾಸ್ 3 ಸಬ್ ಕ್ಲಾಸ್ 3 ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ 4th ನೋಡ್ತಾ ಹೋಗೋಣ, ಲೋಕಲ್ ಅಥಾರಿಟಿ ಅಥವಾ ಸ್ಥಳೀಯ ಪ್ರಾಧಿಕಾರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ 5th ಅಲ್ಲಿ ಸ್ಟ್ಯಾಟ್ಯೂಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ ಅಂತ ಕರಿತೀವಿ ಅಥವಾ ಕಾರ್ಪೊರೇಷನ್ ಕರೀತಾರೆ. ನೋಡಿ ಇವುಗಳೇನಂದ್ರೆ ಸಾಮಾನ್ಯವಾಗಿ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಏನಾದ್ರೂ ಕೂಡ ಅವುಗಳನ್ನ ಮಾಲೀಕತ್ವ ಹೊಂದಿದರೆ, ಅವುಗಳನ್ನ ನಿಯಂತ್ರಣ ಮಾಡ್ತಿದ್ರೆ ಅವುಗಳನ್ನ ಅಂತ ಕರಿತೀವಿ ನಾವು ಶಾಸನಬದ್ಧ ಸಂಸ್ಥೆಗಳು ಅಥವಾ ಕಾರ್ಪೊರೇಷನ್ ಅಂತ ಕರೀತಾರೆ. ಸೊ ಅದನ್ನ ಸೆಕ್ಷನ್ 2 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ 5 ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ 6th ಅಲ್ಲಿ ನೋಡ್ತಾ ಹೋಗೋಣ, ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ. ಅಂದ್ರೆ ಏನಂದ್ರೆ ಯಾವುದೇ ಒಂದು ರಾಜ್ಯ ಶಾಸಕಾಂಗ ಹೊರಡಿಸಿರುವಂತಹ ಒಂದು ಕಾನೂನಿನ ಪ್ರಕಾರ ಯಾವೆಲ್ಲ ಒಂದು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗಿರ್ತವೆ ಅವುಗಳನ್ನ ಈ ಒಂದು ಆಕ್ಟ್ ಅಂದ್ರೆ ಡೆಫಿನೇಷನ್ ಪ್ರಕಾರ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ಹೌದಾ ನೋಡಿ, ಅಂದ್ರೆ ಎಸ್ಟಾಬ್ಲಿಷ್ ಮಾಡಿರೋದು ಅಥವಾ ಅಂಡರ್ ಲಾ ಆಫ್ ದಿ ಸ್ಟೇಟ್ ಒಂದು ಲೆಜಿಸ್ಲೇಚರ್ ಆಗಿರ್ತವೆ ಅವುಗಳನ್ನ ನಾವು ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಓಕೆ. ಸೊ ಅದೇ ರೀತಿ ಸೆಕ್ಷನ್ 2 ಕ್ಲಾಸ್ 4 ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಇತರೆ ಹಿಂದುಳಿದ ವರ್ಗಗಳ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ದಾರೆ. ನೋಡಿ ಯಾವೆಲ್ಲ ಒಂದು ಸಮುದಾಯಗಳು ಅಥವಾ ಜಾತಿಗಳು 15 ಕ್ಲಾಸ್ ಅಂದ್ರೆ ಭಾರತ ಸಂವಿಧಾನದ 15ನೇ ಕ್ಲಾಸ್ 4 ಅಥವಾ 16ನೇ ಕ್ಲಾಸ್ 4ನೇ ವಿಧಿಯಲ್ಲಿ ಏನಂದ್ರೆ ನಮೂದಾಗಿರ್ತವೆ ಅವುಗಳನ್ನ ಕರಿತೀವಿ ನಾವು ಇತರೆ ಹಿಂದುಳಿದ ವರ್ಗಗಳನ್ನು ಕರೀತಾರೆ. ಇದು ಸೆಕ್ಷನ್ 2 ಆಫ್ ಕ್ಲಾಸ್ 4 ಅಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತಂದ್ರೆ ಯಾವೆಲ್ಲ ಒಂದು ಸಮುದಾಯಗಳು ಅಥವಾ ಜಾತಿಗಳು ಆರ್ಟಿಕಲ್ 15 ಕ್ಲಾಸ್ 4 ಮತ್ತೆ ಆರ್ಟಿಕಲ್ 16 ಕ್ಲಾಸ್ 4 ಅಲ್ಲಿ ಇದು ಮಾಡಿ ಮೆನ್ಷನ್ ಮಾಡಿರ್ತಾರೆ ಅವುಗಳನ್ನ ಕರಿತೀವಿ ನಾವು ಇತರೆ ಹಿಂದುಳಿದ ವರ್ಗಗಳನ್ನು ಕರೀತಾರೆ. ಅದೇ ರೀತಿ ಸೆಕ್ಷನ್ 2 ಆಫ್ ಕ್ಲಾಸ್ 5 ಅಲ್ಲಿ ಏನಂತಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಪರಿಶಿಷ್ಟ ಜಾತಿಗಳನ್ನು ಕರಿತೀವಿ. ನೋಡಿ ಇದೇನಂತಂದ್ರೆ ಆಕ್ಚುಲಿ ಏನು ಈ ಪರಿಶಿಷ್ಟ ಜಾತಿಗಳ ಒಂದು ಕಾಯ್ದೆಯ ಆದೇಶ 1950ರಲ್ಲಿ ಏನು ಆರ್ಟಿಕಲ್ 341 ಅಲ್ಲಿ ಯಾವುದೆಲ್ಲ ಮೆನ್ಷನ್ ಮಾಡಿರ್ತವೆ ಅವುಗಳನ್ನ ಕರಿತೀವಿ ಅಂದ್ರೆ ನಾವು ಈ ಒಂದು ಕಾಯ್ದೆಯ ಪ್ರಕಾರ ಪರಿಶಿಷ್ಟ ಜಾತಿಗಳನ್ನು ಕರೀತಾರೆ. ಅದು ಮೆನ್ಷನ್ ಆಗಿದ್ದು ಸೆಕ್ಷನ್ 2 ಆಫ್ ದಿ ಕ್ಲಾಸ್ 5 ಅಲ್ಲಿ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಸೆಕ್ಷನ್ 2 ಆಫ್ ಕ್ಲಾಸ್ 6 ಅಲ್ಲಿ ಏನಂತಂದ್ರೆ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಪಂಗಡ ಅಂತ ಕರಿತೀವಿ ಅಥವಾ ನಾವು ಶೆಡ್ಯೂಲ್ ಟ್ರೈಬ್ಸ್ ಅಂತ ಕರಿತೀವಿ. ನೋಡಿ ಇದೇನಂತಂದ್ರೆ ಆಕ್ಚುಲಿ ಇದನ್ನು ಕೂಡ ಪರಿಶಿಷ್ಟ ಪಂಗಡಗಳ ಆದೇಶ 1950 ಅದರಲ್ಲಿ ಅಂದ್ರೆ ಅಂಡರ್ ಆರ್ಟಿಕಲ್ 342ರಲ್ಲಿ ಯಾವೆಲ್ಲ ಮೆನ್ಷನ್ ಮಾಡಿರ್ತಾರೆ ಅವುಗಳನ್ನ ಕರಿತೀವಿ ಅಂದ್ರೆ ಆಕ್ಚುಲಿ ಈ ಒಂದು ಕಾಯ್ದೆಯ ಪ್ರಕಾರ ಸೆಕ್ಷನ್ 2 ಕ್ಲಾಸ್ ಆಫ್ 6 ಅಲ್ಲಿ ಪರಿಶಿಷ್ಟ ಪಂಗಡಗಳು ಅಥವಾ ಶೆಡ್ಯೂಲ್ ಟ್ರೈಬ್ಸ್ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ, ಸೆಕ್ಷನ್ 2 ಆಫ್ ಕ್ಲಾಸ್ 7 ಅಲ್ಲಿ
ಸರ್ವಿಸ್ ಆರ್ ಪೋಸ್ಟ್ ಅಥವಾ ಸೇವೆಗಳು ಅಥವಾ ಹುದ್ದೆಗಳಂತ ಇದೆಯಲ್ಲ ನೋಡಿ, ಅಂದ್ರೆ ಇದು ಸೇವೆಗಳಂತಂದ್ರೆ ನಮ್ಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳು ಅಂತ ಕರಿತೀವಿ, ಅಥವಾ ಹುದ್ದೆಗಳಂದ್ರೆ ಸೊ ರಾಜ್ಯ ಸರ್ಕಾರವು ಅಪಾಯಿಂಟ್ ಮಾಡಿರುವ ಹುದ್ದೆಗಳನ್ನು ಕರಿತೀವಿ. ಓಕೆ, ಅವುಗಳನ್ನ ಕರಿತಿದ್ರೆ ಆಕ್ಚುಲಿ ಇದನ್ನ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಏನೆಲ್ಲ ಕೆಲಸ ಮಾಡ್ತಿರ್ತಾರೆ ಅವುಗಳನ್ನ ನಾವು ಸರ್ವಿಸ್ ಹುದ್ದೆಗಳು ಅಥವಾ ಸೇವೆಗಳನ್ನು ಕರಿತಾ ಹೋಗ್ತಾರೆ. ಅದು ಸೆಕ್ಷನ್ 2 ಆಫ್ ದಿ ಕ್ಲಾಸ್ 7 ಅಲ್ಲಿ. ಓಕೆ, ಸೊ ಮತ್ತೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸೆಕ್ಷನ್ 2 ಆಫ್ ಕ್ಲಾಸ್ 8 ಅಲ್ಲಿ ಅನ್ಫಿಲ್ಡ್ ವೇಕೆನ್ಸೀಸ್ ಅಥವಾ ಏನಂದ್ರೆ ಭರ್ತಿ ಮಾಡದ ಒಂದು ಹುದ್ದೆಗಳನ್ನು ಕರೀತಾರೆ. ನೋಡಿ ನಮ್ಗೆ ಇಲ್ಲಿ ಆಕ್ಚುಲಿ ಸೆಕ್ಷನ್ 2 ಕ್ಲಾಸ್ 8 ಅಲ್ಲಿ ನಮ್ಗೆ ಏನಂತಂದ್ರೆ ಭರ್ತಿಯಾಗದ ಹುದ್ದೆಗಳ ಬಗ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಸೆಕ್ಷನ್ 2 ಕ್ಲಾಸ್ 8 ಸಬ್ ಕ್ಲಾಸ್ 1 ಅಲ್ಲಿ ಅಂತಂದ್ರೆ ಯಾವೆಲ್ಲ ಬ್ಯಾಕ್ಲಾಗ್ ಆಗಿರ್ತವೆ, ಅಂದ್ರೆ ಏನೋ ಈ ಒಂದು ನೇರ ನೇಮಕಾತಿ ಇರುತ್ತಲ್ಲ ಬ್ಯಾಕ್ಲಾಗ್ ಆಗಿರುತ್ತೆ, ಅವುಗಳನ್ನ ಏನ್ ಕರಿತೀವಿ ನಾವು ಅನ್ಫಿಲ್ಡ್ ವೇಕೆನ್ಸೀಸ್ ಅಥವಾ ಭರ್ತಿ ಮಾಡದ ಖಾಲಿ ಹುದ್ದೆಗಳನ್ನು ಕರೀತಾರೆ. ಜೊತೆಗೆ ಇನ್ನೊಂದೇನಂದ್ರೆ ನೋಡಿ ಸೆಕ್ಷನ್ 2 ಕ್ಲಾಸ್ 8 ಸಬ್ ಕ್ಲಾಸ್ 3 ಇದೆಯಲ್ಲ, ಇಲ್ಲಿ ಏನಂತಂದ್ರೆ ಯಾವೆಲ್ಲ ವೇಕೆನ್ಸಿಗಳು ಓಕೆ ಯಾವೆಲ್ಲ ವೇಕೆನ್ಸಿಗಳು ಈ ಒಂದು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ಏನು ಮೀಸಲಾತಿ ಇರುತ್ತಲ್ಲ ಅದರ ಒಂದು ಅನುಗುಣಕ್ಕಾಗಿ ಏನಾದ್ರು ಕೂಡ ಸೊ ಫಿಲ್ ಆಗಿಲ್ಲ ಅಂದ್ರೆ ಅವುಗಳನ್ನ ಕೂಡ ಅಂತ ಕರೀತಾರೆ ಅಂದ್ರೆ ಅನ್ಫಿಲ್ಡ್ ವೇಕೆನ್ಸಿ ಅಥವಾ ಭರ್ತಿ ಮಾಡದ ಖಾಲಿ ಹುದ್ದೆಗಳನ್ನು ಕರೀತಾರೆ. ಅದು ಸೆಕ್ಷನ್ 2 ಕ್ಲಾಸ್ 8 ಸಬ್ ಕ್ಲಾಸ್ 2 ಅಲ್ಲಿ ಗೊತ್ತಿರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಸೆಕ್ಷನ್ 2 ಕ್ಲಾಸ್ 8 ಸಬ್ ಕ್ಲಾಸ್ 3 ಅಲ್ಲಿ ಏನಂತಂದ್ರೆ ನೋಡಿ ಇಲ್ಲಿ ಸೊ ಏನು ನಮ್ಮ ಆರ್ಟಿಕಲ್ 16 ಕ್ಲಾಸ್ 4 ಇದೆಯಲ್ಲ, ಏನು ಆರ್ಟಿಕಲ್ 16 ಕ್ಲಾಸ್ 4 ಇದೆಯಲ್ಲ, ಇಲ್ಲಿ ಏನಾಗ್ತಂದ್ರೆ ನೋಡಿ ಆಕ್ಚುಲಿ ಅಂದ್ರೆ ಏನು ಪರಿಶಿಷ್ಟ ಜಾತಿಯವರಿಗೆ 15% ಅಂದ್ರೆ ಏನಾದ್ರೂ ಕೂಡ ಕಡಿಮೆ ಒಂದು ಫಿಲ್ಅಪ್ ಮಾಡಿದ್ರೆ ಫಿಲ್ಅಪ್ ಆಗಿಲ್ಲ ಅಂತಂದ್ರೆ, ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ 3% ಏನಾದ್ರೂ ಕೂಡ ಒಂದು ರಿಸರ್ವೇಶನ್ ನ ಫಿಲ್ ಮಾಡಿಲ್ಲ ಅಂದ್ರೆ ಅವುಗಳನ್ನ ಕೂಡ ಏನಂತ ಕರಿತಾರೆ ಆಕ್ಚುಲಿ ಇಲ್ಲಿ ನಾವು ಸೊ ಅನ್ಫಿಲ್ಡ್ ವೇಕೆನ್ಸೀಸ್ ಅಂತ ಕರೀತಾರೆ. ಸೊ ಗೊತ್ತಿರ್ಬೇಕಾಗುತ್ತೆ. ಓಕೆ, ಸೊ ಅದು ಸೆಕ್ಷನ್ 2 ಕ್ಲಾಸ್ 8 ಸಬ್ ಕ್ಲಾಸ್ 3 ಅಲ್ಲಿ. ಅಂದ್ರೆ ನೋಡಿ ಇದು ಕ್ಲಾಸ್ 1 ಮತ್ತೆ ಕ್ಲಾಸ್ ಬಿಟ್ಟು ಏನು ಇರುತ್ತಲ್ಲ ಅದನ್ನ ಸೊ ನಮಗೆ ಸೊ ಸೆಕ್ಷನ್ 2 ಕ್ಲಾಸ್ 8 ಸಬ್ ಕ್ಲಾಸ್ 3 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಗೊತ್ತಿರಬೇಕಾಗುತ್ತೆ ನಮಗೆ. ಸೊ ಅಂದ್ರೆ SC ದವರಿಗೆ ಅಂದ್ರೆ ಪರಿಶಿಷ್ಟ ಜಾತಿಗೆ 15% ಏನಾದ್ರು ರೀಚ್ ಆಗಿಲ್ಲ ಅಂತಂದ್ರೆ, ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕೆ ಏನಾದ್ರು ಕೂಡ 3% ಒಂದು ಪೋಸ್ಟ್ಗಳು ರೀಚ್ ಆಗಿಲ್ಲ ಅಂದ್ರೆ ಅದನ್ನ ಕೂಡ ಏನಂತ ಕರಿತೀವಿ ನಾವು ಇಲ್ಲಿ ಅನ್ಫಿಲ್ಡ್ ಅಥವಾ ಭರ್ತಿಯಾಗದ ಹುದ್ದೆಗಳನ್ನು ಕರೀತಾರೆ, ಗೊತ್ತಿರ್ಬೇಕು ನಮಗೆ. ಸೊ ಹಾಗಾಗಿ ಅದು ಸೆಕೆಂಡ್ ಟಾಪಿಕ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ಆಯ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಥರ್ಡ್ ಸೆಕ್ಷನ್ ಬಂದಿದೆ ಅಪ್ಲಿಕೇಬಿಲಿಟಿ ಅಥವಾ ಅನ್ವಯಿಸುವಿಕೆ ಅಂತ ಕರೀತಾರೆ. ಅಂದ್ರೆ ಏನು ಈ ಒಂದು ಕಾಯ್ದೆ ಇದೆಯಲ್ಲ ಇದು ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೋಡಿ ನಮಗೆ ಸೆಕ್ಷನ್ 3 ಆಫ್ ಕ್ಲಾಸ್ 8 ಇದೆಯಲ್ಲ, ಇಲ್ಲಿ ಏನಂತಂದ್ರೆ ಪೋಸ್ಟ್ ಅಥವಾ ಹುದ್ದೆಗಳಂತ ಮೆನ್ಷನ್ ಮಾಡಿದ್ದಾರೆ. ಹುದ್ದೆಗಳಂದ್ರೆ ಯಾವ್ದು ಬರುತ್ತೆ, ಯಾವೆಲ್ಲ ಒಂದು ಹುದ್ದೆಗಳು ಇವನ್ ಸಂಶೋಧನೆ ಮಾಡಕ್ಕೆ ಸೊ ಕಂಡಕ್ಟ್ ಮಾಡ್ತಿರ್ತವೆ, ಹೌದಾ, ನಡೆಸ್ತಿರ್ತವೆ, ಅವುಗಳಿಗೆ ಮಾರ್ಗದರ್ಶನ ನೀಡ್ತಿರ್ತವೆ, ಅವುಗಳಿಗೆ ಒಂದು ನಿರ್ದೇಶನ ನೀಡ್ತವೆ, ಅವೆಲ್ಲವೂ ಕೂಡ ಆಕ್ಚುಲಿ ನಮಗೆ ಸೊ ಈ ಒಂದು ಕಾಯ್ದೆಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಪೋಸ್ಟ್ ಕ್ಲಾಸಿಫೈಡ್ ಆಸ್ ಎ ಸೈಂಟಿಫಿಕ್ ಪೋಸ್ಟ್ ಅಂತ ಕರೀತಾರೆ. ಅಂದ್ರೆ ಈ ಕಾಯ್ದೆಯ ಪ್ರಕಾರ ಯಾವೆಲ್ಲ ಒಂದು ಹುದ್ದೆಗಳನ್ನ ವೈಜ್ಞಾನಿಕ ಹುದ್ದೆಗಳಂತ ವರ್ಗೀಕರಣ ಮಾಡಿರ್ತಾರೆ ಅವುಗಳಿಗೆ ಕೂಡ ಆಕ್ಚುಲಿ ಈ ಒಂದು ಕಾಯ್ದೆ ಅಪ್ಲಿಕೇಬಲ್ ಆಗುತ್ತೆ ಅಥವಾ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸೆಕ್ಷನ್ 3 ಆಫ್ ಸಬ್ ಕ್ಲಾಸ್ ಸಿ ಅಲ್ಲಿ ಏನಂತಂದ್ರೆ ಟೆನ್ಯೂರ್ ಆಫ್ ಪೋಸ್ಟ್ ಅಂದ್ರೆ ಅಧಿಕಾರಾವಧಿ ಹುದ್ದೆಗಳು ಕೂಡ ಆಕ್ಚುಲಿ ಈ ಒಂದು ಕಾಯ್ದೆಯಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸೆಕ್ಷನ್ 3 ಆಫ್ ಡಿ ಅಲ್ಲಿ ಪೋಸ್ಟ್ ಫಿಲ್ಡ್ ಆಫ್ ಆನ್ ದ ಬೇಸಿಸ್ ಆಫ್ ದ ಎನಿ ಕಾಂಟ್ರಾಕ್ಟ್. ಅಂದ್ರೆ ನೋಡಿ ಈ ಕಾಯ್ದೆಯ ಪ್ರಕಾರ ಏನು ಒಂದು ಒಪ್ಪಂದ ಗೊತ್ತಿನ ಮೇಲೆ ಗುತ್ತಿಗೆ ಅದರ ಮೇಲೆ ಏನು ಒಂದು ಜಾಬ್ ತಗೊಂಡಿರ್ತಾರೆ ಅವುಗಳಿಗೆ ಕೂಡ ಆಕ್ಚುಲಿ ಈ ಒಂದು ಕಾಯ್ದೆ ಅಪ್ಲಿಕೇಬಲ್ ಆಗುತ್ತೆ. ಅದು ಸೆಕ್ಷನ್ 3 ಆಫ್ ದಿ ಕ್ಲಾಸ್ ಡಿ ಅಲ್ಲಿ. ಅದೇ ರೀತಿ ಸೆಕ್ಷನ್ 3 ಆಫ್ ದಿ ಕ್ಲಾಸ್ ಎ ಅಂತಂದ್ರೆ ಎಕ್ಸ್ ಕ್ಯಾಡರ್ ಪೋಸ್ಟ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಯಾರೋ ಒಂದು ಕಂಪ್ನಿಯಲ್ಲಿ ಒಂದು ಸಂಸ್ಥೆಯಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ, ಅವ್ರನ್ನ ಬೇರೆ ಕಂಪ್ನಿಯಲ್ಲಿ ಕೂಡ ಏನಂದ್ರೆ ಅವ್ರಿಗೆ ಹೋಗಕ್ಕೆ ಅವಕಾಶ ಇದ್ದಾಗ ಅಲ್ಲಿ ಕೂಡ ಏನಂದ್ರೆ ಒಂದು ಮೀಸಲಾತಿಯನ್ನ ಅನುಸರಿಸಬೇಕಾಗುತ್ತಲ್ಲ, ಸೊ ಅಲ್ಲಿ ಕೂಡ ಆಕ್ಚುಲಿ ಅಂದ್ರೆ ಈ ಒಂದು ಕಾಯ್ದೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ದಟ್ ಇಸ್ ದ ಸೆಕ್ಷನ್ 3 ಆಫ್ ದಿ ದಟ್ ಇಸ್ ಕಾಲ್ಡ್ ದ ಎಕ್ಸ್ ಕ್ಯಾಡರ್ ಪೋಸ್ಟ್ ಅಂತ ಕರೀತಾರೆ. ಅಂದ್ರೆ ವಿತ್ ಔಟ್ ಆಫ್ ದಿ ಪೇರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಏನೋ ಒಂದು ಅಪಾಯಿಂಟ್ಮೆಂಟ್ ಆಗುತ್ತಲ್ಲ, ಸೊ ದಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಅಂಡರ್ ದಿಸ್ ಆಕ್ಟ್ ಅಂತ ಕರೀತಾರೆ. ಜೊತೆಗೆ ಸೊ ಸೆಕ್ಷನ್ 3 ಆಫ್ ಕ್ಲಾಸ್ ಎಫ್ ಇದೆಯಲ್ಲ, ಇಲ್ಲಿ ಪೋಸ್ಟ್ ವಿಚ್ ಆರ್ ಫಿಲ್ಡ್ ಅಪ್ ಬೈ ದಿ ಟ್ರಾನ್ಸ್ಫರ್ ಆರ್ ಡೆಪ್ಯುಟೇಷನ್ ಕರೀತಾರೆ. ನೋಡಿ ಅಂದ್ರೆ ಈವನ್ ಏನು ಒಂದು ಹುದ್ದೆಗಳ ವರ್ಗಾವಣೆ ಮಾಡ್ತಾರಲ್ಲ, ವರ್ಗಾವಣೆ ಆಗಿರಬಹುದು ಅಥವಾ ನಿಯೋಜನೆ ಮಾಡ್ತಾರಲ್ಲ, ಅಲ್ಲಿ ಕೂಡ ಆಕ್ಚುಲಿ ಈ ಒಂದು ಕಾಯ್ದೆ ಅಪ್ಲಿಕೇಬಲ್ ಆಗುತ್ತೆ. ಅದು ಸೆಕ್ಷನ್ 3 ಆಫ್ ದಿ ಕ್ಲಾಸ್ ಎಫ್ ಅಲ್ಲಿ. ಜೊತೆಗೆ ನೆಕ್ಸ್ಟ್ ಜಿ ಕ್ಲಾಸ್ ಸಬ್ ಕ್ಲಾಸ್ ನೋಡ್ತಾ ಹೋಗೋಣ. ಪೋಸ್ಟ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ರಿಕ್ರೂಟ್ಮೆಂಟ್ ಮೇಡ್ ಆಫ್ ದಿ ಅಕಾರ್ಡೆನ್ಸ್ ವಿತ್ ಎನಿ ಪ್ರೊವಿಷನ್ ಕಂಟೆಂಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಅಂದ್ರೆ ಏನು ನಮ್ಮ ಭಾರತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಲ್ಲ ಒಂದು ಮೀಸಲಾತಿ ಬಗ್ಗೆ, ಸೊ ಅಲ್ಲಿ ಕೂಡ ಆಕ್ಚುಲಿ ಅಲ್ಲೆಲ್ಲ ಏನು ಒಂದು ನೇಮಕಾತಿ ಆಗುತ್ತೆ ಅಲ್ಲಿ ಕೂಡ ಏನಂದ್ರೆ ಆಕ್ಚುಲಿ ಈ ಒಂದು ಕಾಯ್ದೆ ಅಪ್ಲಿಕೇಬಲ್ ಆಗುತ್ತೆ ಸೆಕ್ಷನ್ 3 ಆಫ್ ದಿ ಜಿ ಅಲ್ಲಿ. ಸೊ ಜೊತೆಗೆ ಸೆಕ್ಷನ್ 3 ಆಫ್ ಕ್ಲಾಸ್ ಎಚ್ ಇದೆಯಲ್ಲ, ಏನಂತಂದ್ರೆ ನೋಡಿ ಇವನೇನಂದ್ರೆ ಏನು ರಾಜ್ಯ ಸರ್ಕಾರ ಏನಂದ್ರೆ ಆಕ್ಚುಲಿ ಅದು ಹಲವಾರು ಒಂದು ಆದೇಶಗಳ ಮುಖಾಂತರ ಏನಾದ್ರು ಕೂಡ ಸ್ಪೆಸಿಫೈ ಮಾಡಿದ್ರೆ ಸೊ ಅಲ್ಲಿ ಕೂಡ ಏನಂತಂದ್ರೆ ಆಕ್ಚುಲಿ ಈ ಒಂದು ಕಾಯ್ದೆ ಅಪ್ಲಿಕೇಬಲ್ ಆಗುತ್ತೆ. ಅದು ವಿಶೇಷವಾಗಿ ನೇಮಕಾತಿಯಲ್ಲಿ ಅಂತ ನೇಮಕಾತಿಯ ಒಂದು ಹುದ್ದೆಗಳಲ್ಲಿ. ದಟ್ ಈಸ್ ದ ಅಪ್ಲಿಕಬಿಲಿಟಿ ಅಥವಾ ಅನ್ವಯಿಸಿಕೆ ಅಂತ ಕರೀತಾರೆ.
ಸೊ ನೆಕ್ಸ್ಟ್ ನೋಡಿ ಏನಂದ್ರೆ ಈ ಒಂದು ಏನು ಕ್ಲಾಸ್ ಎಚ್ ಅಂದ್ರೆ ಏನು ರಾಜ್ಯ ಸರ್ಕಾರ ತನ್ನ ಆದೇಶದ ಮುಖಾಂತರ ಏನಂದ್ರೆ ಒಂದು ಸೊ ಆದೇಶ ಹೊರಡಿಸುತ್ತಲ್ಲ ಅದನ್ನ ಇದು ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ಆಕ್ಚುಲಿ ಸೊ ಏನೊಂದು ಆದೇಶ ಹೊರಡಿಸುತ್ತಲ್ಲ ಏನ್ ಮಾಡ್ಬೇಕಾಗುತ್ತೆ ಆ ಆದೇಶವನ್ನು ಏನಂತಂದ್ರೆ ಆಕ್ಚುಲಿ ಅದು ವಿಧಾನಸಭೆಯ ಮುಂದ್ಗಡೆ ಇಟ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ಸೊ ಏನು ಆ ಒಂದು ಟೋಟಲ್ ಸೆಷನ್ ಅಲ್ಲಿ ಅಟ್ಲೀಸ್ಟ್ ಒಂದು ಅಧಿವೇಶನ ಅಥವಾ ಎರಡಕ್ಕಿಂತ ಅಧಿವೇಶನ ಏನಿದೆ ಆಕ್ಚುಲಿ ಅದನ್ನ ಸೊ 14 ಡೇಸ್ ಮುಂಚೆನೆ ಒಂದು ಡಿಸ್ಕಷನ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ಆ ಒಂದು ಆರ್ಡರ್ ಅನ್ನ ಅಲ್ಲಿ ಇದು ಮಂಡಿಸಬೇಕಾಗುತ್ತೆ. ಸೊ ದಟ್ ಈಸ್ ಅಂಡರ್ ದ ಸೊ ಥರ್ಡ್ ಇದರಲ್ಲಿ ಸೆಕ್ಷನ್ ಅಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಒಂದು ಸೆಕ್ಷನ್ ನೋಡ್ತಾ ಹೋಗೋಣ. ಇಲ್ಲಿ ರಿಸರ್ವೇಶನ್ ಆಫ್ ದಿ ಅಪಾಯಿಂಟ್ಮೆಂಟ್ಸ್ ಆರ್ ಪೋಸ್ಟ್ ಅಂತ ಕರೀತಾರೆ. ಅಂದ್ರೆ ಈ ನೇಮಕಾತಿಯಲ್ಲಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಕುರಿತು ಹೇಳ್ತಾ ಹೋಗುತ್ತೆ. ಅದು ಫೋರ್ತ್ ಸೆಕ್ಷನ್ ಆಫ್ ದಿಸ್ ಆಕ್ಟ್ ಅಂತ ಕರೀತಾರೆ. ನೋಡಿ ನಾಗ್ಲೇ ಹೇಳಿದಂಗೆ ಇಲ್ಲಿ ಟರ್ಮ್ ಡಿಸೈಡ್ ಮಾಡಿದ್ರು ಅಪಾಯಿಂಟೆಡ್ ಡೇ ಅಂತ ಕರಿತೀವಿ. ಅಂದ್ರೆ ಏನು ನೇಮಕ ದಿನ ಆಗಿರುತ್ತಲ್ಲ ಸೊ ಅಲ್ಲಿ ಕೂಡ ಏನಂತಂದ್ರೆ ಆಕ್ಚುಲಿ ಸೊ ಆರ್ಟಿಕಲ್ 16 ನಮಗೆಲ್ಲ ಗೊತ್ತಿರುವಂತೆ ಆರ್ಟಿಕಲ್ 16 ಹೇಳುತ್ತೆ ಈಕ್ವಲ್ ಅಪಾರ್ಚುನಿಟಿ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಥವಾ ಸರಕಾರಿ ಹುದ್ದೆಗಳಲ್ಲಿ ಸಮಾನ ಅವಕಾಶ ಮಾಡಿಕೊಡುತ್ತೆ. ಸೊ ಹಾಗಾಗಿ ಏನೆಲ್ಲ ಒಂದು ಅಪಾಯಿಂಟ್ ಮಾಡ್ತೀರಾ ಸೊ ಆರ್ಟಿಕಲ್ 16 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಅಲ್ಲಿ ಕೂಡ ಏನಾಗುತ್ತೆ ವಿಶೇಷವಾಗಿ ಅದು ಸಿವಿಲ್ ಸರ್ವಿಸ್ ನಾಗರಿಕ ಸೇವಾ ಒಂದು ಪೋಸ್ಟ್ ಇರುತ್ತೆ. ಸೊ ಅಲ್ಲಿ ಕೂಡ ಏನ್ ಮಾಡಬೇಕಾಗುತ್ತೆ ನೀವು ಸೊ ಪರಿಶಿಷ್ಟ ಜಾತಿಯನ್ನ ಪರಿಶಿಷ್ಟ ಪಂಗಡವನ್ನ ಹಿಂದುಳಿದ ವರ್ಗವನ್ನ ಪರಿಗಣಿಸಬೇಕಾಗುತ್ತೆ ಅಂಡರ್ ದ ಈ ಒಂದು ಆಕ್ಟ್ ಪ್ರಕಾರ ಅಂತ ಹೇಳುತ್ತೆ. ಅದು ಫೋರ್ತ್ ಸೆಕ್ಷನ್ ಆಫ್ ಕ್ಲಾಸ್ 1 ನಲ್ಲಿ. ಓಕೆನಾ? ನೆಕ್ಸ್ಟ್ ನೋಡಿ ತಗೋಣ. ಸೊ ಫೋರ್ತ್ ಕ್ಲಾಸ್ 1A ಬರುತ್ತೆ ನೋಡಿ, ಹೌದಾ? ಇಲ್ಲಿ ಅಂದ್ರೆ ಯಾವೆಲ್ಲ ಒಂದು ಅನ್ಫಿಲ್ಡ್ ವೇಕೆನ್ಸೀಸ್ ಇರ್ತವೆ ಅಂದ್ರೆ ಮೀಸಲಾತಿ ಅನುಗುಣವಾಗಿ ಯಾವೆಲ್ಲ ಒಂದು ಖಾಲಿ ಹುದ್ದೆಗಳು ಇರ್ತವೆ ಸೊ ಅಲ್ಲಿ ಕೂಡ ಏನ್ ಮಾಡ್ಬೇಕಾಗುತ್ತೆ ನೀವು ಸ್ಪೆಸಿಫಿಕ್ ಟೈಮ್ ಮಾಡ್ಕೊಂಡು ಆ ಹುದ್ದೆಗಳನ್ನ ಫಿಲ್ ಅಪ್ ಮಾಡ್ಬೇಕಂತ ಹೇಳುತ್ತೆ. ಅದಕ್ಕೆ ಒಂದು ಸೆಕೆಂಡ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2004 ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದು ಸೆಕ್ಷನ್ 4 ಕ್ಲಾಸ್ 1 ಸಬ್ ಕ್ಲಾಸ್ 1A ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದು ಅನ್ಫಿಲ್ಡ್ ವೇಕೆನ್ಸೀಸ್ ರಿಸರ್ವ್ಡ್ ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಅದೇ ಕನ್ನಡದಲ್ಲಿ ಇದೆ, ಒಂದ್ಸಲ ನೋಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಸೊ ಸೆಕ್ಷನ್ 4 ಕ್ಲಾಸ್ 12 ಏನ್ ಹೇಳ್ತಿದೆ ನೋಡಿ. ಸೊ ಆರ್ಟಿಕಲ್ 16 ಕ್ಲಾಸ್ 4 ಇದೆಯಲ್ಲ ಇದ್ರ ಪ್ರಕಾರ ಏನ್ ಮಾಡ್ಬೋದು ಅಂದ್ರೆ ಆಕ್ಚುಲಿ ಏನು ಈ ಪಬ್ಲಿಕ್ ಸಾರ್ವಜನಿಕ ಒಂದು ವಲಯದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಸೊ ಆರ್ಡರ್ ಮುಖಾಂತರ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಸೊ ನೆಸೆಸರಿ ಇದ್ರೆ ಇಲ್ಲಿ ಒಂದು ಟರ್ಮ್ ಯೂಸ್ ಮಾಡಿದ್ರೆ ಮ್ಯುಟಾಟೀಸ್ ಅಂಡ್ ಮುಟಾಂಡೀಸ್ ಅಂತ ಕರೀತಾರೆ. ಅಂದ್ರೆ ಏನಾದ್ರೂ ಕೂಡ ಆಕ್ಚುಲಿ ಆ ಒಂದು ಸರಕಾರಿ ವಲಯದಲ್ಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಏನಾದ್ರೂ ಕೂಡ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಏನಾದ್ರು ಕೂಡ ಮೀಸಲಾತಿ ಕೊಡ್ಬೇಕು ಅನ್ಕೊಂಡ್ರೆ ಸೊ ಅಲ್ಲಿ ಕೂಡ ಅಂದ್ರೆ ಒಂದು ಆರ್ಡರ್ ಮುಖಾಂತರ ಸೊ ಅಲ್ಲಿ ನೆಸೆಸರಿ ಇದ್ರೆ ಚೇಂಜಸ್ ಮಾಡ್ಕೊಳ್ಳೋಕೆ ಸೊ ಸೆಕ್ಷನ್ 4 ಆಫ್ ಕ್ಲಾಸ್ 2 ಅಲ್ಲಿ ಈ ಒಂದು ಕಾಯ್ದೆ ಅವಕಾಶ ಕೊಡುತ್ತೆ ಒಂದು ರಾಜ್ಯ ಸರ್ಕಾರಕ್ಕೆ ಅಂತ ಹೇಳ್ಬೋದು. ಓಕೆನಾ? ಅದೇ ರೀತಿ ಸೆಕ್ಷನ್ 4 ಆಫ್ ಕ್ಲಾಸ್ 3 ಅಲ್ಲಿ ಅಂತಂದ್ರೆ ನೋಡಿ ಸಬ್ಜೆಕ್ಟ್ ಟು ಸಚ್ ರೂಲ್ಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಹೌದಾ? ಅಂದ್ರೆ ನೋಡಿ ಆಕ್ಚುಲಿ ಅಂದ್ರೆ ಯಾವುದೇ ಒಂದು ಅಡ್ಮಿಷನ್ಸ್ ವಿಶ್ವವಿದ್ಯಾಲಯದಲ್ಲಿ ಏನಾದ್ರು ಕೂಡ ಒಂದು ಅಡ್ಮಿಷನ್ಸ್ ಆಗಿರ್ಬೋದು, ಹೌದಾ? ಸೊ ಅಲ್ಲಿ ಕೂಡ ಏನಂತಂದ್ರೆ ಆಕ್ಚುಲಿ ಆ ಒಂದು ಸ್ಟೇಟ್ ಲೆಜಿಸ್ಲೇಚರ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅದ್ರ ಬಗ್ಗೆ ಅದು ವಿಶೇಷವಾಗಿ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಮತ್ತೆ ಹಿಂದುಳಿದವರಿಗೆ ಏನಂತಂದ್ರೆ ಸೊ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗುತ್ತೆ ಈ ಒಂದು ಕಾಯ್ದೆ ಪ್ರಕಾರ. ದಟ್ ಈಸ್ ದ ಸೊ ಅಂದ್ರೆ ನೋಡಿ ನಮ್ಗೆ ಏನ್ ಹೇಳ್ತಿದ್ರೆ ಆಕ್ಚುಲಿ ಸೊ ಸೆಕ್ಷನ್ 4 ಆಫ್ ಕ್ಲಾಸ್ 2 ಇದೆಯಲ್ಲ ಇದು ನೇಮಕಾತಿಯಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತೆ ಹಿಂದುಳಿದವರಿಗೆ ಅವಕಾಶ ಕೊಡುವಂಥದ್ದು ಹೇಳ್ಕೊಡುತ್ತೆ. ಅದೇ ರೀತಿ ಯಾವೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಏನಾದ್ರೂ ಕೂಡ ಒಂದು ನಾವು ಅಡ್ಮಿಷನ್ ತೊಗೊಳ್ತೀವಲ್ಲ ಅಲ್ಲಿ ಕೂಡ ಏನಂದ್ರೆ ಆಕ್ಚುಲಿ ಈ ಪರಿಶಿಷ್ಟ ಜಾತಿಯನ್ನ ಪರಿಶಿಷ್ಟ ಪಂಗಡವನ್ನ ಹಿಂದುಳಿದವರನ್ನ ಪರಿಗಣಿಸಬೇಕನ್ನೋದ್ರ ಬಗ್ಗೆ ಹೇಳಿಕೊಡುತ್ತೆ. ಸೊ ಸೆಕ್ಷನ್ 4 ಆಫ್ ದಿ ಕ್ಲಾಸ್ 3 ಅಲ್ಲಿ. ಓಕೆನಾ? ಸೊ ಅದೇ ರೀತಿ ಸೊ ಸೆಕ್ಷನ್ 4 ಆಫ್ ಕ್ಲಾಸ್ 3 ಏನಂತಂದ್ರೆ ಆಲ್ ಅಪಾಯಿಂಟ್ಮೆಂಟ್ಸ್ ಮೇಡ್ ಇನ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಪ್ರೊವಿಷನ್ಸ್ ವಿಲ್ ಬಿ ಸೆಕ್ಷನ್ ಶಾಲ್ ಬಿ ಅವೈಲೇಬಲ್ ಅಂತ ಕರೀತಾರೆ. ಅಂದ್ರೆ ಏನು ಒಂದು ಈ ಕಾಯ್ದೆ ಇದೆಯಲ್ಲ ಈ ಕಾಯ್ದೆಯ ಪ್ರಕಾರ ಏನಾದ್ರೂ ಕೂಡ ಒಂದು ವಿರುದ್ಧವಾಗಿ ಏನಾದ್ರೂ ಕೂಡ ಅಪಾಯಿಂಟ್ಮೆಂಟ್ಸ್ ಗಳಾಗಿದ್ರೆ ನೇಮಕಾತಿ ಆಗಿದ್ರೆ ಅವುಗಳು ಏನಾಗುತ್ತೆ ಒಂದು ಕಾನೂನು ಬಹಿರಾಗ್ತವೆ, ಅವುಗಳು ಅನೂರ್ಜಿತಗೊಳ್ತವೆ. ಅದು ಸೆಕ್ಷನ್ 4 ಆಫ್ ದಿ ಕ್ಲಾಸ್ 4 ಅಲ್ಲಿ. ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಮಗೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಸೆಕ್ಷನ್ 4A ಇಶ್ಯೂ ಆಫ್ ದ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಅಂತ ಕರಿತೀವಿ. ಹೌದಾ? ಅಂದ್ರೆ ಏನು ಈ ಒಂದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರನ ಒಂದು ವಿತರಣೆ ಬಗ್ಗೆ ಹೇಳಿಕೊಡುತ್ತೆ. ಅದು ಸೆಕ್ಷನ್ 4. ಹೌದಾ? ಇಲ್ಲಿ ನೋಡಿ ಸೆಕ್ಷನ್ 4 ಆಫ್ ಕ್ಲಾಸ್ 1 ಇದೆಯಲ್ಲ ಏನ್ ಹೇಳುತ್ತೆ ನೋಡಿ ಎನಿ ಕ್ಯಾಂಡಿಡೇಟ್ ಅಥವಾ ಅಂದ್ರೆ ಯಾವುದೇ ಒಬ್ಬ ಅಭ್ಯರ್ಥಿ ಅಥವಾ ವಿದ್ಯಾರ್ಥಿ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ ಅಥವಾ ಸೊ ಅದೇನಾದ್ರು ಕೂಡ ಪರಿಶಿಷ್ಟ ಜಾತಿ ಆಗಿದ್ರೆ ಪರಿಶಿಷ್ಟ ಪಂಗಡ ಆಗಿದ್ರೆ ಏನ್ ಮಾಡ್ಬೋದು ಅಂತ ಆಕ್ಚುಲಿ ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ತನ್ನ ಒಂದು ಏನಂದ್ರೆ ಬೆನಿಫಿಟ್ ಅನ್ನ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಓಕೆ, ಏನ್ ಮಾಡ್ಬೇಕಾಗುತ್ತೆ ಅವಾಗ ತಹಸೀಲ್ದಾರ್ ಇಂದ ಪ್ರಮಾಣೀಕೃತವಾಗಿರುವಂತಹ ಒಂದು ಜಾತಿ ಪ್ರಮಾಣ ಪತ್ರವನ್ನ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸುವ ಮುಖಾಂತರ ಏನಂದ್ರೆ ಆಕ್ಚುಲಿ ಅಥವಾ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಒಂದು ಹುದ್ದೆಗಳಲ್ಲಿ ನೇಮಕಾತಿ ಒಳಬೇಕಾದ್ರೆ ಸೊ ಅವಾಗ ಅಂದ್ರೆ ಅದರ ಬೆನಿಫಿಟ್ ಅನ್ನ ಅದರ ಒಂದು ಪ್ರಯೋಜನ ಪಡೆಯೋಕೆ ಅವಕಾಶ ಕೊಡ್ತಾ ಹೋಗುತ್ತೆ. ಅದು ಸೊ 4A ಆಫ್ ದಿ ಕ್ಲಾಸ್ 1 ಅಲ್ಲಿ. ಅದೇ ರೀತಿ 4A ಕ್ಲಾಸ್ 12 ಏನಾಯ್ತು ನೋಡಿ ಆಕ್ಚುಲಿ ಇದು ಏನಂದ್ರೆ ನೋಡಿ ಸೊ 4A ಕ್ಲಾಸ್ 1 ಅಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಅಭ್ಯರ್ಥಿಗಳಿಗೆ ಏನಂತಂದ್ರೆ ಆಕ್ಚುಲಿ ಉದ್ಯೋಗಗಳಲ್ಲಿ ಮತ್ತೆ
ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಏನಂತಂದ್ರೆ ಆಕ್ಚುಲಿ ತಹಸೀಲ್ದಾರಿಂದ ಪಡೆದಂತ ಪ್ರಮಾಣ ಪತ್ರ ಮುಖಾಂತರ ಅವರು ಒಂದು ಪ್ರಯೋಜನ ಪಡ್ಕೊಳ್ಬಹುದು. ಅದೇ ರೀತಿ ಸೆಕ್ಷನ್ 4A ಮತ್ತು ಕ್ಲಾಸ್ 2 ಇದೆಯಲ್ಲ, ಇದೇನಂದ್ರೆ ಸೊ ಹಿಂದುಳಿದ ವರ್ಗಗಳು ಏನಂತಂದ್ರೆ ಅವರು ಕೂಡ ಏನಂದ್ರೆ ನೋಡಿ ಸೆಕ್ಷನ್ 4A ಏನ್ ಮಾಡಬಹುದು, ಅವರು ಕೂಡ ತಹಸೀಲ್ದಾರರಿಂದ ಒಂದು ಪ್ರಮಾಣೀಕರಿಸಿರುವಂತ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡೋದ್ರ ಮುಖಾಂತರ ಸರ್ಕಾರಿ ಹುದ್ದೆಗಳಲ್ಲಿ ಅದರ ಜೊತೆಗೆ ವಿಶ್ವವಿದ್ಯಾಲಯಗಳಲ್ಲಿ ಅಂದ್ರೆ ಅವರು ಒಂದು ಅವಕಾಶವನ್ನ ಪ್ರಯೋಜನ ಪಡ್ಕೊಳ್ಬಹುದು. ಅದು ಸೆಕ್ಷನ್ 4 ಆಫ್ ದಿ ಕ್ಲಾಸ್ 2 ಅಲ್ಲಿ. ಓಕೆನಾ? ಎಸ್. ಸೊ ಅದೇ ರೀತಿ 4A ಏನ್ ಹೇಳ್ತದೆ ನೋಡಿ ಆಕ್ಚುಲಿ, ಮತ್ತೆ ಇದು 4A ಕ್ಲಾಸ್ 3 ಏನ್ ಹೇಳ್ತಂದ್ರೆ ಸೊ ಏನಂದ್ರೆ ತಹಸೀಲ್ದಾರ್ ಏನ್ ಮಾಡಬಹುದು ಅಂದ್ರೆ ಅವರು ಸಬ್ಸೆಕ್ಷನ್ 1 ಅಥವಾ ಸಬ್ಸೆಕ್ಷನ್ 2 ಅಲ್ಲಿ ಏನ್ ಮಾಡಬಹುದು ಅಂದ್ರೆ ಆಕ್ಚುಲಿ ಅವರು ಆ ಒಂದು ಏನೋ ಒಬ್ಬ ವ್ಯಕ್ತಿ ಎಕ್ಸ್ ಅನ್ನೋ ವ್ಯಕ್ತಿ ಏನಂದ್ರೆ ಅಥವಾ ಒಂದು ಅಪ್ಲಿಕೇಶನ್ ಹಾಕಿರ್ತಾನೆ, ನನಗೆ ಕ್ಯಾಸ್ಟ್ ಇನ್ಕಮ್ ಕೊಡಿ, ಕ್ಯಾಸ್ಟ್ ಮತ್ತೆ ಇನ್ಕಮ್ ಕೊಡ್ಬೇಕಂತ ಅಲ್ವಾ. ಅವಾಗ ಏನಂದ್ರೆ ಆಕ್ಚುಲಿ ಆ ಎಕ್ಸ್ ಅನ್ನೋ ವ್ಯಕ್ತಿ ಏನಂದ್ರೆ ಆತ ಏನಂದ್ರೆ ಪ್ರಾಮಾಣಿಕವಾಗಿ ಆ ಒಂದು ಏನಂದ್ರೆ ವರ್ಗಕ್ಕೆ ಸೇರಿದವನಾಗಿ ಇರಬಹುದು. ಸೊ ತಹಸೀಲ್ದಾರ್ ಅವರು ಆ ಒಬ್ಬ ಅಭ್ಯರ್ಥಿಗೆ ಅಥವಾ ವಿದ್ಯಾರ್ಥಿಗೆ ಸೊ ಜಾತಿ ಪ್ರಮಾಣ ಪತ್ರವನ್ನ ಒದಗಿಸಬಹುದು, ಅಥವಾ ಏನಾದ್ರು ಕೂಡ ರಾಂಗ್ ಇನ್ಫಾರ್ಮೇಶನ್ ಇದ್ರೆ ಅವರ ಒಂದು ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡಬಹುದು. ಅದು ಯಾವ್ದ್ರಲ್ಲಿ ಹೇಳಿ, ಸೆಕ್ಷನ್ 4A ಆಫ್ ದಿ ಕ್ಲಾಸ್ 3 ಅಲ್ಲಿ. ಅಂದ್ರೆ ತಹಸೀಲ್ದಾರ್ ಏನ್ ಮಾಡಬಹುದು, ಸಂಬಂಧಪಟ್ಟಂತ ವ್ಯಕ್ತಿ ಏನೋ ಅಭ್ಯರ್ಥಿ ಅಥವಾ ವಿದ್ಯಾರ್ಥಿ ಇದಲ್ಲ ಆತನಿಗೆ ಸೊ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರವನ್ನ ವಿತರಿಸಬಹುದು ಅಥವಾ ರಿಜೆಕ್ಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಓಕೆನಾ? ಅದೇ ರೀತಿ ಸೆಕ್ಷನ್ 4 ಕ್ಲಾಸ್ 4 ಇದೆಯಲ್ಲ, ಇದೇನಂದ್ರೆ ಈ ತಹಸೀಲ್ದಾರ್ ಅವ್ರಿಗೆ ಏನಂದ್ರೆ ಆ ವ್ಯಕ್ತಿಗೆ ಏನಂದ್ರೆ ಏನಾದ್ರು ಕೂಡ ಸೊ ಇನ್ಕಮ್ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಕೊಡ್ಬೇಕು ಅನ್ಕೊಂಡ್ರೆ ಕೆಲವೊಂದು ಮಾನದಂಡಗಳನ್ನ ಅಥವಾ ನಿಯಮಗಳನ್ನ ಪಾಲಿಸಬೇಕಾಗುತ್ತಲ್ಲ, ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೆಕ್ಷನ್ 4 ಆಫ್ ಕ್ಲಾಸ್ 4 ಅಲ್ಲಿ. ಅಂದ್ರೆ ನೋಡಿ, ದ ತಹಸೀಲ್ದಾರ್ ಶಾಲ್ ಫಾಲೋ ದ ಸಚ್ ಪ್ರೊಸೀಜರ್ಸ್ ಮೇ ಬಿ ಪ್ರಿಸ್ಕ್ರೈಬ್ ಬಿಫೋರ್ ಪಾಸಿಂಗ್ ಅಂಡ್ ಆರ್ಡರ್ ಆಫ್ ದಿ ಸಬ್ಸೆಕ್ಷನ್ 3 ಅಲ್ಲಿ. ಅಂದ್ರೆ ಏನು ಸಬ್ಸೆಕ್ಷನ್ 3 ಅಲ್ಲಿ ಅವ್ರು ಏನಾದ್ರು ಕೂಡ ಒಬ್ಬ ವ್ಯಕ್ತಿಗೆ ಆ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕಾಗುತ್ತಲ್ಲ, ಅವಾಗ ಏನಾಗುತ್ತೆ ಈ ಒಂದು ಏನು ಸೆಕ್ಷನ್ 4A ಕ್ಲಾಸ್ 4 ಅಲ್ಲಿ ಏನ್ ಒಂದು ಮಾನದಂಡ ಮೆನ್ಷನ್ ಮಾಡಿರ್ತಾರೆ ಅವೆಲ್ಲವನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹೌದಾ? ಅದೇ ರೀತಿ ಸೆಕ್ಷನ್ 4 ಆಫ್ ಕ್ಲಾಸ್ 5 ಇದೆಯಲ್ಲ, ಇಲ್ಲಿ ಏನಂದ್ರೆ ನೋಡಿ ಆಕ್ಚುಲಿ ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ವ್ಯಕ್ತಿ ಇದ್ದಾನೆ, ಆತ ಎಸ್ ಸಿ ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಅದನ್ನ ಆತನೇ ಸಾಬೀತುಪಡಿಸ್ಕೊಳ್ಬೇಕು. ಓಕೆನಾ? ಅಂದ್ರೆ ದ ಬರ್ಡನ್ ಆಫ್ ದ ಪ್ರೂವಿಂಗ್ ದ ಕ್ಯಾಂಡಿಡೇಟ್ ಇಸ್ ಪೇರೆಂಟ್ ಅಥವಾ ಅಂದ್ರೆ ಪೋಷಕರಾಗಿರ್ಬೋದು, ಆ ವಿದ್ಯಾರ್ಥಿ ಆಗಿರ್ಬೋದು, ಆತೇನಂದ್ರೆ ನಾನು SC, ನಾನು ST ಅಥವಾ ನಾನು OBC ಅಂತೇಳಿ ಆತನೇ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಒಂದು ಡಾಕ್ಯುಮೆಂಟ್ಸ್ ಮುಖಾಂತರ. ಸೊ ಅದು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೆಕ್ಷನ್ 4 ಆಫ್ ದಿ ಕ್ಲಾಸ್ 5. ಓಕೆನಾ? ಎಸ್. ಅಂದ್ರೆ ಅವರೇ ಅದಕ್ಕೆ ಪ್ರೂವ್ ಮಾಡ್ಕೊಳ್ಳೋಕೆ ಅವರಿಗೆ ಒಂದು ಅದಿರುತ್ತೆ ಅಂತ ಹೇಳ್ತಿರೋ ಅದರಲ್ಲಿ. ನೆಕ್ಸ್ಟ್ ನೋಡ್ ತಗೋಣ 4B, ಸೆಕ್ಷನ್ 4B ನೋಡ್ ತಗೋಣ. ಸೊ ನೋಡಿ ಅಂದ್ರೆ ಅಫೀಲ್ ಅಗೇನ್ಸ್ಟ್ ದ ಆರ್ಡರ್ ಅಂಡರ್ ದ ಸೆಕ್ಷನ್ 4 ಅಲ್ಲಿ ಹೇಳ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಎಕ್ಸ್ ಅನ್ನೋ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಆತೇನಂದ್ರೆ ಸೊ ತಹಸೀಲ್ದಾರ್ಗೆ ಏನಂದ್ರೆ ನಮಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಕೊಡ್ಬೇಕಂತ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ದಾನೆ, ಅದನ್ನ ತಹಸೀಲ್ದಾರ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅವಾಗ ಏನಂದ್ರೆ ನೀವು ಮತ್ತೆ ಮೇಲ್ಮನವಿಯನ್ನ ಹೋಗ್ಬೋದು ಅಥವಾ ಅಪೀಲ್ ಮಾಡಬಹುದು ಅಗೇನ್ಸ್ಟ್ ದ ಆರ್ಡರ್ ಆಫ್ ದಿ ತಹಸೀಲ್ದಾರ್ ಅಂಡರ್ ದ ಸೆಕ್ಷನ್ 4A ಅಲ್ಲಿ. ಅದನ್ನ ನೋಡಿ ಆಕ್ಚುಲಿ ಸೆಕ್ಷನ್ 4B ಆಫ್ ಕ್ಲಾಸ್ 1 ಏನಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರು ಕೂಡ ಸೆಕ್ಷನ್ 4 ಅಲ್ಲಿ ಏನು ತಹಸೀಲ್ದಾರ್ ಒಂದು ಆರ್ಡರ್ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರ್ತಾರಲ್ಲ, ಏನ್ ಮಾಡ್ಬೋದತ್ತ ಸೊ ಆ ಒಂದು ವಿತಿನ್ 30 ದಿನಗಳ ಒಳಗೆ ಏನ್ ಮಾಡ್ಬೇಕಂದ್ರೆ ಆತ ಸೊ ಏನು ಈ ಒಂದು ಕಂದಾಯ ಇಲಾಖೆಯ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಸಹಾಯಕ ಆಯುಕ್ತರಿರ್ತಾರೆ ಅವ್ರಿಗೆ ಸೊ ಮೇಲ್ಮನೆಯನ್ನ ಸಲ್ಲಿಸಬಹುದು. ನಮಗೆ ತಹಸೀಲ್ದಾರ್ ಅವರು ನಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಅಂತ ಹೇಳ್ಬೋದು ವಿತಿನ್ 30 ಡೇಸ್ ಅಲ್ಲಿ ಸೊ ಕಂದಾಯ ಇಲಾಖೆಯ ಉಪವಿಭಾಗದ ಏನು ಸಹಾಯಕ ಆಯುಕ್ತರಿರ್ತಲ್ಲ ಅವ್ರಿಗೆ ನಮ್ಮ ಒಂದು ಮೇಲ್ಮನೆಯನ್ನ ಸೊ ಸಲ್ಲಿಸಬಹುದು ವಿತಿನ್ 30 ಡೇಸ್ ಅಲ್ಲಿ. ದಟ್ ಈಸ್ ಮೆನ್ಷನ್ಡ್ ಇನ್ ದಿ ಸೆಕ್ಷನ್ 4B ಆಫ್ ದಿ ಕ್ಲಾಸ್ 1 ಅಲ್ಲಿ. ಓಕೆನಾ? ಅದೇ ರೀತಿ ಸೊ ಸೆಕ್ಷನ್ 4B ಕ್ಲಾಸ್ 2 ಏನಾಯ್ತಂದ್ರೆ ನೋಡಿ ಏನ್ ಮಾಡ್ಬೋದು, ಅವಾಗ ಆ ಏನು ಕಂದಾಯ ವಿಭಾಗದ ಸಹಾಯಕ ಆಯುಕ್ತರು ಇರುತ್ತಲ್ಲ ಅವ್ರು ಏನ್ ಮಾಡೋದು ಈವನ್ ತಹಸೀಲ್ದಾರ್ ಕರ್ಸ್ಬೋದು ಅಥವಾ ಆ ಸ್ಟೂಡೆಂಟ್ಸ್ ಕರ್ಸ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಆಕ್ಚುಲಿ ಅವರು ಸೊ ಇಬ್ಬರು ಕಡೆಯಿಂದ ಏನಂದ್ರೆ ಆಕ್ಚುಲಿ ಇನ್ಫಾರ್ಮೇಶನ್ ಪಡ್ಕೊಂಡು ಏನ್ ಮಾಡ್ಬೋದು ಸೊ ಅವಾಗ ಅವರು ಆ ಒಂದು ತಹಸೀಲ್ದಾರ್ ಹೊರಡಿಸಿರುವಂತಹ ಆರ್ಡರ್ ಗಳನ್ನ ಸೊ ಏನು ಒಂದು ಅಗೇನ್ಸ್ಟ್ ಹೊರಡಿಸಿದ ಅದನ್ನ ಡಿಸ್ಮಿಸ್ ಮಾಡಬಹುದು, ಇಲ್ಲಾಂದ್ರೆ ಸೊ ಅವ್ರಿಗೆ ಅಪ್ಲಿಕೇಶನ್ ಅವರಿಗೆ ಒಂದು ಜಾತಿ ಪ್ರಮಾಣ ಕೊಡ ಅಂತೇಳಿ ಅವರಿಗೆ ಆರ್ಡರ್ ಮಾಡಬಹುದು. ಸೊ ಹಾಗಾಗಿ ಆ ಅಧಿಕಾರ ಕೊಟ್ಟಿರುವಂತದ್ದು ಸೊ ಅಸಿಸ್ಟೆಂಟ್ ಕಮಿಷನ್ ಕೊಡ್ತಾ ಹೋಗ್ತಾರೆ. ಅದು 4B ಆಫ್ ದಿ ಕ್ಲಾಸ್ 2 ಅಲ್ಲಿ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ 4C, ಸೆಕ್ಷನ್ 4C ಕೊಟ್ಟಿದ್ದಾರೆ. ಇಲ್ಲಿ ವೆರಿಫಿಕೇಶನ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಅಂಡ್ ಇನ್ಕಮ್ ಅಂತ ಕರೀತಾರೆ. ಅಂದ್ರೆ ಏನೋ ಒಂದು ಕ್ಯಾಸ್ಟ್ ಮತ್ತೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ವಾ ಅದರ ಒಂದು ಪರಿಶೀಲನೆ ಬಗ್ಗೆ ಹೇಳಿಕೊಡ್ತಾ ಹೋಗುತ್ತೆ. ಅದು ಸೆಕ್ಷನ್ 4C ಆಫ್ ದಿ ದಿಸ್ ಆಕ್ಟ್ ಅಂತ ಕರಿತೀವಿ. ಹೌದಾ? ನೋಡಿ ಸೆಕ್ಷನ್ 4C ಕ್ಲಾಸ್ 1 ಏನಂತಂದ್ರೆ ಆಕ್ಚುಲಿ ಇಲ್ಲಿ ಅಂದ್ರೆ ಏನ್ ಹೇಳುತ್ತೆ ಸೆಕ್ಷನ್ 4C ಕ್ಲಾಸ್ 1 ಏನಂತಂದ್ರೆ ಏನು ರಾಜ್ಯ ಸರ್ಕಾರ ಇದೆಯಲ್ಲ ಅದೇನ್ ಮಾಡೋದು ಪ್ರತಿ ಡಿಸ್ಟ್ರಿಕ್ಟ್ ಏನಂದ್ರೆ ಅಟ್ಲೀಸ್ಟ್ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಏನಂತಂದ್ರೆ ಒಂದು
ವೆರಿಫಿಕೇಶನ್ ಕಮಿಟಿಗಳನ್ನ ರಚನೆ ಮಾಡ್ಬೇಕಂತ ಹೇಳುತ್ತೆ. ವೆರಿಫಿಕೇಶನ್ ಕಮಿಟಿ ಅಂದ್ರೆ ಪರಿಶೀಲನಾ ಸಮಿತಿಗಳು ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ವ್ಯಕ್ತಿ ಏನಂತಂದ್ರೆ ಯಾವುದೋ ಒಂದು ಸಂಸ್ಥೆಗೆ ಅಥವಾ ಯಾವುದೇ ಹುದ್ದೆಗೆ ಅಂದ್ರೆ ಆತ ಕ್ಯಾಸ್ಟ್ ಅಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಅಲ್ವಾ, ಅದು ಸರಿ ಇದೆಯಾ ಅಥವಾ ಅದು ನೈಜತೆ ಇದೆಯಾ ಅಂತ ಚೆಕ್ ಮಾಡ್ಬೇಕಲ್ವಾ. ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ರಾಜ್ಯ ಸರ್ಕಾರ ಪ್ರತಿ ಡಿಸ್ಟ್ರಿಕ್ಟ್ ಏನಂದ್ರೆ ಅಟ್ಲೀಸ್ಟ್ ಒಂದು ಅಥವಾ ಅದಕ್ಕಿಂತ ಹೆಚ್ಚೇನಂತಂದ್ರೆ ಒಂದು ಪರಿಶೀಲನಾ ಸಮಿತಿಗಳು ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅಂಡರ್ ದ ಸೆಕ್ಷನ್ 4C ಕ್ಲಾಸ್ 1 ಅಲ್ಲಿ ಅಂತ ಹೇಳ್ತೀನಿ, ಹೌದಾ. ಸೊ ಮತ್ತೆ ಏನೋ ಒಂದು ಸೆಕ್ಷನ್ 4A ಮತ್ತೆ 4B ಪ್ರಕಾರ ಏನು ಇಶ್ಯೂ ಮಾಡಿರ್ತಾರೆ ಅವುಗಳು ಸೊ ನೈಜತೆ ಇದೆಯೋ ಅಂತ ಬಗ್ಗೆ ಈ ಒಂದು ವೆರಿಫಿಕೇಶನ್ ಕಮಿಟಿ ಏನ್ ಮಾಡ್ತವೆ ಅಂದ್ರೆ ಆಕ್ಚುಲಿ ಅವುಗಳನ್ನ ವೆರಿಫೈ ಮಾಡ್ತಾ ಹೋಗ್ತವೆ. ಓಕೆನಾ. ಅದೇ ರೀತಿ ಸೆಕ್ಷನ್ 4C ಮತ್ತೆ ಕ್ಲಾಸ್ 2 ನೋಡಿ, ಹೌದಾ. ಸೆಕ್ಷನ್ 4C ಕ್ಲಾಸ್ 2 ಏನಂತಂದ್ರೆ ಆಕ್ಚುಲಿ ಇಲ್ಲಿ ಸೊ ಎನಿ ಪರ್ಸನ್ ಹೂ ಹ್ಯಾಸ್ ಅಬ್ಟೈನ್ಡ್ ದ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಅದು ಸೆಕ್ಷನ್ 4A ಆಗಿರ್ಬೋದು ಅಥವಾ ಸೆಕ್ಷನ್ 4 ಬೇಕಂದ್ರೆ ಆಕ್ಚುಲಿ ಅಪಾಯಿಂಟಿಂಗ್ ಅಥಾರಿಟಿ ಎನಿ ಅಥಾರಿಟಿ ಅಂತಂದ್ರೆ ಆಕ್ಚುಲಿ ಹೌದು ಏನ್ ಮಾಡಬಹುದು ವೆರಿಫಿಕೇಶನ್ ಕಮಿಟಿ ಮುಖಾಂತರ ಏನಂದ್ರೆ ಆಕ್ಚುಲಿ ಅವರು ಸೊ ಅದರ ನೈಜತೆಯನ್ನು ಪಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ KPSC ಆಗಿರ್ಬೋದು, ಅದರ ನೈಜತೆಯನ್ನ ಈ ಒಂದು ವೆರಿಫಿಕೇಶನ್ ಕಮಿಟಿ ಮುಖಾಂತರ ಅವರು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅವಕಾಶ ಇರುತ್ತೆ. ಅದು 4C ಆಫ್ ದಿ ಕ್ಲಾಸ್ 2 ಅಲ್ಲಿ. ಓಕೆ. ಸೊ ನೆಕ್ಸ್ಟ್ 4C ಕ್ಲಾಸ್ 3 ಏನ್ ಹೇಳುತ್ತೆ ನೋಡಿ, ಆಕ್ಚುಲಿ ವೆರಿಫಿಕೇಶನ್ ಕಮಿಟಿ ಮೇ ಆಫ್ಟರ್ ಹೋಲ್ಡಿಂಗ್ ದ ಸಚ್ ಎನ್ಕ್ವೈರಿ ಇಟ್ ಡೀಮ್ಸ್ ಫಿಟ್ ವಿತ್ ಇನ್ ದ 30 days ಫ್ರಮ್ ದ ಡೇಟ್ ಆಫ್ ಅಪ್ಲಿಕೇಶನ್ ಐದರ್ ಗ್ರಾಂಟ್ ಆಫ್ ವ್ಯಾಲಿಡಿಟಿ ಸರ್ಟಿಫಿಕೇಟ್, ಹೌದಾ. ಈಗ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಸರ್ಟಿಫಿಕೇಟ್ ಅಥವಾ ಕೊಟ್ಟಿರುವಂತ ಏನು ಸರ್ಟಿಫಿಕೇಟ್ ಇದೆಯಲ್ಲ ಅದೇನ್ ಮಾಡುತ್ತೆ ಈ ಒಂದು ವೆರಿಫಿಕೇಶನ್ ಕಮಿಟಿ ಅಥವಾ ಪರಿಶೀಲನಾ ಏನೋ ಸಮಿತಿ ಇದೆಯಲ್ಲ ಅದೇ ನೋಡೋದು ವಿತ್ ಇನ್ 30 days ಅದನ್ನ ಎನ್ಕ್ವೈರಿ ಮಾಡಿ ವಿಚಾರಣೆ ಮಾಡಿ ನೋಡೋದು ಅದನ್ನ ಸೊ ಸರಿ ಇದೆ ಅಂತ ಗ್ರಾಂಟ್ ಮಾಡಬಹುದು, ಅದೇನಾದ್ರು ಕೂಡ ರಾಂಗ್ ಇದ್ರೆ ಅದನ್ನ ಆ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡಬಹುದು. ಸೊ ಆ ಅಧಿಕಾರ ಕೂಡ ಇರುತ್ತೆ ಈ ಒಂದು ಪರಿಶೀಲನಾ ಸಮಿತಿಗಳು ಅಥವಾ ವೆರಿಫಿಕೇಶನ್ ಕಮಿಟಿಗೆ ಅಂತ ಹೇಳ್ಬೋದು ನಾವು. ಓಕೆ. ಅದು ಸೆಕ್ಷನ್ 4C ಕ್ಲಾಸ್ 3 ಅಲ್ಲಿ. ಸೊ ನೆಕ್ಸ್ಟ್ ಒಂದು ಸೆಕ್ಷನ್ ನೋಡ್ತಾ ಸೆಕ್ಷನ್ 4D ಅಂತ ಕರಿತೀವಿ. ಇಲ್ಲಿ ಅಪೀಲ್ ಅಥವಾ ಮೇಲ್ಮನವಿ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಈಗ ಸೊ ಇವನ್ ಅಂದ್ರೆ ವೆರಿಫಿಕೇಶನ್ ಕಮಿಟಿ ಕೂಡ ಏನ್ ಮಾಡುತ್ತೆ ಆಕ್ಚುಲಿ ಸೆಕ್ಷನ್ 4C ಅಲ್ಲಿ ಅದನ್ನು ಕೂಡ ಈ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದೆ. ಅವಾಗ ಏನ್ ಮಾಡ್ಬೇಕಾಗುತ್ತೆ ನಾವು ಮತ್ತೆ ಮೇಲ್ಮನವಿ ಮಾಡಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದು 4D ಕ್ಲಾಸ್ 1 ಅಲ್ಲಿ. ಕ್ಲಾಸ್ 1 ಏನಿದೆ ನೋಡಿ, ಹೌದಾ. ಏನ್ ಮಾಡ್ಬೋದು ಅವರು ಸೊ ವೆರಿಫಿಕೇಶನ್ ಕಮಿಟಿ ಆಗಿದ್ರೆ ಏನ್ ಮಾಡ್ಬೋದು ಅಂದ್ರೆ ಆಕ್ಚುಲಿ ಅಗೇನ್ ಮತ್ತೆ ವಿತ್ ಇನ್ 30 days ಅಲ್ಲಿ ಮತ್ತೆ ಅವರು ಸೊ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಓಕೆನಾ. ಸೊ ಹಾಗಾಗಿ ಇಲ್ಲಿ ನೋಡಿ ಸೊ ಸೆಕ್ಷನ್ 4D ಕ್ಲಾಸ್ 1 ಸಬ್ ಕ್ಲಾಸ್ 1 ಏನಂತಂದ್ರೆ ನೋಡಿ ಆಕ್ಚುಲಿ ಆ ವ್ಯಕ್ತಿ ಏನು ಎಕ್ಸ್ ಅನ್ನೋ ವ್ಯಕ್ತಿ ಇದಲ್ಲ ಆತನ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ಅವಾಗ ಏನ್ ಮಾಡ್ಬೋದು ಆತ ಏನಾದ್ರು ಕೂಡ ಪರಿಶಿಷ್ಟ ಜಾತಿ ಆಗಿದ್ರೆ ಅಥವಾ SC ಆಗಿದ್ರೆ ಏನ್ ಮಾಡ್ಬೋದಾಗತ್ತ ಸೊ ಈ ಒಂದು ಏನು ಸಮಾಜ ಕಲ್ಯಾಣದ ನಿರ್ದೇಶಕರು ಅಥವಾ ಕಮಿಷನರ್ಸ್ ಇರ್ತಾರಲ್ಲ ಸೊ ಅವ್ರಿಗೆ ಏನ್ ಮಾಡ್ಬೋದು ಸೊ ಅವರು ಒಂದು ಮೇಲ್ಮನವಿಯನ್ನ ಸಲ್ಲಿಸಬಹುದು ಆತ SC ಆಗಿದ್ರೆ ಅಥವಾ ಪರಿಶಿಷ್ಟ ಜಾತಿ ಆಗಿದ್ರೆ. ಅದೇ ರೀತಿ ಸೊ ಸಬ್ ಕ್ಲಾಸ್ 2 ಏನಿರುತ್ತೆ ನೋಡಿ ಆಕ್ಚುಲಿ ಆ ವ್ಯಕ್ತಿ ಏನಾದ್ರು ಕೂಡ ಪರಿಶಿಷ್ಟ ಪಂಗಡ ಆಗಿದ್ರೆ ಅಥವಾ ಏನಾದ್ರು ST ಆಗಿದ್ರೆ ಆತ ಏನ್ ಮಾಡ್ಬೇಕಾಗತ್ತೆ ಈ ಒಂದು ಗಿರಿಜನ ಕಲ್ಯಾಣದ ನಿರ್ದೇಶಕರಿಗೆ ತನ್ನ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಓಕೆನಾ. ಅದೇನಾದ್ರೂ ಕೂಡ ಆ ವ್ಯಕ್ತಿ ಆ ಸ್ಟೂಡೆಂಟ್ ಏನಾದ್ರು ಕೂಡ OBC ಆಗಿದ್ರೆ ಅಥವಾ ಹಿಂದುಳಿದ ವರ್ಗದ ವಿದ್ಯಾರ್ಥಿ ಆಗಿದ್ರೆ ಏನ್ ಮಾಡೋದತ್ತ ಸೊ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಒಂದು ನಿರ್ದೇಶಕರಿಗೆ ಆತ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಓಕೆನಾ. ಜೊತೆಗೆ ನೋಡಿ 4 ಕ್ಲಾಸ್ D ಇದೆಯಲ್ಲ D2 ಏನ್ ಹೇಳ್ತಂದ್ರೆ ಕ್ಲಾಸ್ 2 ಅಲ್ಲಿ ಅಂತಂದ್ರೆ ಒಂದು ಅಪಿಲೇಟ್ ಅಥಾರಿಟಿ ಅಥವಾ ಮೇಲ್ಮನವಿ ಪ್ರಾಧಿಕಾರ ಮಾಡುತ್ತೆ. ಸೊ ಎರಡು ಅಂದ್ರೆ ಯಾರ ಇಶ್ಯೂ ಮಾಡಿರ್ತಾರೆ ಅಥವಾ ವೆರಿಫಿಕೇಶನ್ ಕಮಿಟಿ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅವ್ರು ಕರ್ಸ್ಕೊಂಡು ಅವ್ರ ಹತ್ರ ಏನಂದ್ರೆ ಒಂದು ಡಿಸ್ಕಷನ್ ಮಾಡಿ ಏನ್ ಮಾಡುತ್ತೆ ಅಲ್ಲಿ ಏನಾದ್ರು ಕೂಡ ನೈಜತೆ ಇದ್ರೆ ಅದನ್ನ ಇಶ್ಯೂ ಮಾಡ್ತಾರೆ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ದ ಅಪ್ಲೇಟ್ ಅಥಾರಿಟಿ ಅಥವಾ ಮೇಲ್ಮನವಿ ಪ್ರಾಧಿಕಾರ ಅಂತ ಕರೀತಾರೆ. ಓಕೆ. ಅದು ಮೆನ್ಷನ್ ಆಗಿದ್ದು 4D ಕ್ಲಾಸ್ 2 ಅಲ್ಲಿ. ಸೊ ನೆಕ್ಸ್ಟ್ ಸೆಕ್ಷನ್ ನೋಡ್ತಾ ಸೊ 4E ಸೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಅಂದ್ರೆ ನೋಡಿ ತಹಶೀಲ್ದಾರ್ ಮತ್ತೆ ವೆರಿಫಿಕೇಶನ್ ಕಮಿಟಿ ಟು ಎಕ್ಸರ್ಸೈಸ್ ದ ಪವರ್ಸ್ ಆಫ್ ದ ಸಿವಿಲ್ ಕೋರ್ಟ್ ಅಂತ ಕರೀತಾರೆ. ಅಂದ್ರೆ ಏನು ಈಗ ನೋಡಿ ಈ ತಹಶೀಲ್ದಾರ್ ಆಗಿರ್ಬೋದು ವೆರಿಫಿಕೇಶನ್ ಅದು ಪರಿಶೀಲನಾ ಸಮಿತಿಗಳಿದೆಯಲ್ಲ ಅವುಗಳಿಗೆ ಏನಂದ್ರೆ ಅವುಗಳು ಏನ್ ಪವರ್ಸ್ ಇದೆಯಲ್ಲ ಅವುಗಳಂತಂದ್ರೆ ಒಂದು ಸಿವಿಲ್ ಕೋರ್ಟ್ ತರ ಮಾಡಕ್ ಅಂದ್ರೆ ಪವರ್ಸ್ ಗಳನ್ನ ಈ ಒಂದು ಕಾಯ್ದೆ ಮುಖಾಂತರ 4A ಅಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ. ಓಕೆನಾ. ನೋಡಿ ಏನೋ ಒಂದು ತಹಶೀಲ್ದಾರ್ ಆಗಿರ್ಬೋದು ಅಥವಾ ವೆರಿಫಿಕೇಶನ್ ಕಮಿಟಿ ಇದೆಯಲ್ಲ ಅವ್ರೇನಂತಂದ್ರೆ ಆಕ್ಚುಲಿ ಅವ್ರು ಏನೇ ಅಲ್ಲಿ ಅಂದ್ರೆ ಎನ್ಕ್ವೈರಿ ಮಾಡ್ಬೋದು ಯಾವ್ದ್ರಲ್ಲಿ ಅಂಡರ್ ದ ಸೊ ಕೋಡ್ ಆಫ್ ದ ಸಿವಿಲ್ ಪ್ರೊಸೀಜರ್ 1908 ಅಂತ ಕರೀತಾರೆ. ಅಂದ್ರೆ ಈ ಒಂದು ಏನ್ ಕೋಡ್ ಆಫ್ CPC ಅಂತ ಕರಿತೀವಿ ಅದ್ರ ಪ್ರಕಾರ ಅಂದ್ರೆ 1908 ಪ್ರಕಾರ ಅಂದ್ರೆ ಆಕ್ಚುಲಿ ಅವರು ಎನ್ಕ್ವೈರಿ ಮಾಡುವಂತ ಅಧಿಕಾರ ಕೂಡ ಕೊಟ್ಟಿರ್ತಾರೆ ಈ ಒಂದು 4E ಅಡಿಯಲ್ಲಿ. ಯಾವುದಕ್ಕೆ ತಹಶೀಲ್ದಾರ್ ಮತ್ತೆ ವೆರಿಫಿಕೇಶನ್ ಕಮಿಟಿಗೆ, ಯಾಕಂದ್ರೆ ಅವುಗಳು ಸಿವಿಲ್ ಕೋರ್ಟ್ ತರ ಕೆಲಸ ಮಾಡ್ತಾ ಹೋಗ್ತವೆ. ನೋಡಿ ಸೊ ಇಲ್ಲಿ ಯಾವ ತರ ಕೆಲಸ ಮಾಡ್ತಾ ನೋಡ್ತಾ 4E ಕ್ಲಾಸ್ A ಇದೆಯಲ್ಲ ಏನ್ ಹೇಳುತ್ತೆ ಅಂದ್ರೆ ನೋಡಿ ಸೆಕ್ಷನ್ 4E ಕ್ಲಾಸ್ 1 ಹೇಳ್ತಾರೆ ಅವರು ಯಾವುದೇ ಒಬ್ಬ ವ್ಯಕ್ತಿಗೆ
ಸಮನಿಂಗ್ ಮಾಡ್ಬೋದು, ಕರ್ಸ್ಕೊಳ್ಬಹುದು ಅವ್ರ ಆಫೀಸ್ಗೆ ಅಥವಾ ಅವ್ರ ಒಂದು ಕಚೇರಿಗೆ, ಮತ್ತೆ ಎನ್ಫೋರ್ಸಿಂಗ್ ದ ಅವ್ರ ಅಟೆಂಡೆನ್ಸ್ ಅನ್ನ ಮಾಡ್ಕೊಳ್ಬಹುದು, ಮತ್ತೆ ಅವರ ಒಂದು ಎಕ್ಸಾಮ್ ಅನ್ನ ಓತನ ಮಾಡ್ಕೊಳ್ಳೋಕೆ ಸಾಧ್ಯ ಇರುತ್ತೆ. ಅದೇ ರೀತಿ 4E ಕ್ಲಾಸ್ ಏನು ಬಿ ಇದೆಯಲ್ಲ ಏನ್ ಮಾಡ್ಬೋದು, ಆ ದಾಖಲೆಗಳನ್ನ ಅವರು ಅನ್ವೇಷಣೆ ಮಾಡಬಹುದು ಅಥವಾ ಅದನ್ನ ಪ್ರೊಡಕ್ಷನ್ ಮಾಡ್ಕೊಳ್ಳೋಕೆ ಕೂಡ ಅವರಿಗೆ ಈ ಒಂದು ತಹಸೀಲ್ದಾರ್ಗೆ ಮತ್ತೆ ವೆರಿಫಿಕೇಶನ್ ಕಮಿಟಿಗೆ ಅಧಿಕಾರ ಇರುತ್ತೆ. ಅದೇ ರೀತಿ 4EC ಇದೆಯಲ್ಲ ಅದ್ರ ಬಗ್ಗೆ ನೋಡೋದು ಅವರು ಆಕ್ಚುಲಿ ಯಾವುದೇ ಒಂದು ಸಾಕ್ಷಿಗಳ ಒಂದು ಅಪ್ಡೇಟ್ ಕೂಡ ಅವರು ಪಡ್ಕೊಳ್ಳೋಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಒಂದು ಸೆಕ್ಷನ್ ಮುಖಾಂತರ. ಜೊತೆಗೆ ಅವರು ರಿಕ್ವಿಸಿಷನಿಂಗ್ ದ ಎನಿ ರೆಕಾರ್ಡ್ ಎನಿ ಕಾಪಿ ದೇರ್ ಫ್ರಮ್ ದ ಎನಿ ಕೋರ್ಟ್ ಅಂತ ಕರೀತಾರೆ. ಅಂದ್ರೆ ಅವರು ಏನಂದ್ರೆ ಯಾವುದೇ ಕಚೇರಿಗಳ ಮುಖಾಂತರ ಯಾವುದೇ ನ್ಯಾಯಾಲಯಗಳ ಮುಖಾಂತರ ನೋಡೋದು ಆಕ್ಚುಲಿ ಅವರ ಒಂದು ಸಾರ್ವಜನಿಕ ದಾಖಲೆಯನ್ನ ಪಡ್ಕೊಳ್ಳೋಕೆ ಕೂಡ ಅವರಿಗೆ ಅಧಿಕಾರ ಇರುತ್ತೆ ಈ ಒಂದು ಸೆಕ್ಷನ್ ಅಲ್ಲಿ. ಜೊತೆಗೆ 4E ಸೆಕ್ಷನ್ 4E ಕ್ಲಾಸ್ E ಅಲ್ಲಿ ಹೇಳ್ತಿದ್ರೆ ಇಶ್ಯೂಯಿಂಗ್ ದ ಕಮಿಷನ್ಸ್ ಟು ದ ಎಕ್ಸಾಮಿನೇಷನ್ ಆಫ್ ದ ವಿಟ್ನೆಸ್ ಆರ್ ಡಾಕ್ಯುಮೆಂಟ್ಸ್ ಅಂತ ಕರೀತಾರೆ. ಏನ್ ಮಾಡೋದು ಅವರು ಈ ಒಂದು 4E ಸೆಕ್ಷನ್ ಏನ್ ಮಾಡೋದು ಆಕ್ಚುಲಿ ಅವರು ಕೆಲವೊಂದು ಆಯೋಗಗಳನ್ನ ಏನ್ ಮಾಡ್ಬೋದು ಇಶ್ಯೂ ಮುಖಾಂತರ ಅಂದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸಾಕ್ಷಿಗಳನ್ನ ಪಡ್ಕೊಳ್ಳೋಕೆ ಕೂಡ ಅವರಿಗೆ ಅವಕಾಶ ಇರುತ್ತೆ. ಜೊತೆಗೆ 4F ಅಲ್ಲಿ ಏನಂತಂದ್ರೆ ಆಕ್ಚುಲಿ ಇನ್ನು ಏನೆಲ್ಲ ಒಂದು ಪ್ರಾವಿಷನ್ಸ್ ಮೆನ್ಷನ್ ಮಾಡಿರ್ತಾರೆ ಅವೆಲ್ಲ ಅಧಿಕಾರಗಳನ್ನು ಕೂಡ ಚಲಾಯಿಸಿಕೊಳ್ಳಕ್ಕೆ ಈ ಒಂದು ತಹಸೀಲ್ದಾರ್ಗೆ ಮತ್ತೆ ವೆರಿಫಿಕೇಶನ್ ಕಮಿಟಿಗೆ ಅಧಿಕಾರ ಕೊಡ್ತಾ ಹೋಗುತ್ತೆ. ಅದು 4E ಸೆಕ್ಷನ್ ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಸೆಕ್ಷನ್ ನೋಡಿ ತಗೋಣ, ಅದು 4F ಅಂತ ಕರಿತೀವಿ ನಾವು. ಹೌದಾ, 4F ಏನ್ ಹೇಳ್ತಿದ್ರೆ ನೋಡಿ, ರಿವಿಷನ್ ಬೈ ದಿ ಡೆಪ್ಯೂಟಿ ಕಮಿಷನರ್ ಅಂತ ಕರೀತಾರೆ. ನೋಡಿ ಏನಂದ್ರೆ ಆಕ್ಚುಲಿ ಈಗ ತಹಸೀಲ್ದಾರ್ ರಿಜೆಕ್ಟ್ ಮಾಡಿದ್ರೆ, ವೆರಿಫಿಕೇಶನ್ ಕಮಿಟಿ ರಿಜೆಕ್ಟ್ ಮಾಡಿದೆ, ಅಸಿಸ್ಟೆಂಟ್ ಕಮಿಷನರ್ ರಿಜೆಕ್ಟ್ ಮಾಡಿದ್ದಾರೆ ಅಲ್ವಾ, ಅವಾಗ ಏನಂದ್ರೆ ಏನ್ ಮಾಡೋದು ಡೆಪ್ಯೂಟಿ ಕಮಿಷನರ್ ಅಂದ್ರೆ ಆಕ್ಚುಲಿ ಅವರು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಆ ಒಂದು ಇದನ್ನ ಅಪ್ಲಿಕೇಶನ್ಸ್ ಅನ್ನ. ಹೌದಾ, ಅಂದ್ರೆ ನೋಡಿ ಆಕ್ಚುಲಿ ಇವನ್ ಅಂದ್ರೆ ಅದು ಸ್ವ ಇಚ್ಛೆಯಿಂದ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಏನ್ ಹೋಗಿರ್ತದೆ ಅದ್ರ ಪ್ರಕಾರ ಏನ್ ಮಾಡ್ಬೋದು ಅಂದ್ರೆ ಆಕ್ಚುಲಿ ಅವರು ಆ ಒಂದು ಅಪ್ಲಿಕೇಶನ್ ಏನ್ ಮಾಡ್ಬೋದು ಅಂದ್ರೆ ಆಕ್ಚುಲಿ ಯಾರು ಅಂಡರ್ ಸೆಕ್ಷನ್ 4 ಅಲ್ಲಿ ತಹಸೀಲ್ದಾರ್ ಕೊಟ್ಟಿರ್ತಾರೆ ಅಥವಾ ಸೆಕ್ಷನ್ 4B ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ಸ್ ಏನೊಂದು ಪ್ರಮಾಣ ಪತ್ರ ರಿಜೆಕ್ಟ್ ಮಾಡಿರ್ತಾರೆ ಅಥವಾ ಕೊಟ್ಟಿರ್ತಾರೆ ಅವಾಗ ಏನ್ ಮಾಡೋದು ಅದನ್ನ ಮಾಡಿಫೈ ಮಾಡ್ಬೋದು ಅಥವಾ ಹೌದಾ ಅದನ್ನ ಏನ್ ಮಾಡ್ಬೋದು ಅಂದ್ರೆ ಆಕ್ಚುಲಿ ಮಾಡಿಫೈ ಮಾಡ್ಬೋದು, ಮಾರ್ಪಡಿಸಬಹುದು ಅಥವಾ ಅದನ್ನ ರದ್ದುಗೊಳಿಸಬಹುದು ಅಥವಾ ಅದನ್ನ ಮತ್ತೆ ಮರುಪರಿಶೀಲನೆಗಾಗಿ ಮತ್ತೆ ಆ ಒಂದು ತಹಸೀಲ್ದಾರ್ಗೆ ಅಥವಾ ಆಯುಕ್ತರಿಗೆ ಕಳಿಸಬಹುದು. ಓಕೆನಾ, ಮತ್ತೇನಂದ್ರೆ ನೋಡಿ ಅದರಂತೆ 30 ದಿನಗಳಲ್ಲಿ ಅವರು ಆದೇಶಗಳನ್ನು ಕೂಡ ರವಾನಿಸಬಹುದು. ಆ ಅಧಿಕಾರ ಇರುವಂತದ್ದು ಡೆಪ್ಯೂಟಿ ಕಮಿಷನರ್ಗೆ ಅಂತ ಹೇಳ್ತೀವಿ ನಾವು. ಅದು 4F ಕ್ಲಾಸ್ 1 ಅಲ್ಲಿ. ಅದೇ ರೀತಿ 4F ಕ್ಲಾಸ್ 2 ಅಲ್ಲಿ ಏನಂತ ನೋಡಿ, ಡೆಪ್ಯೂಟಿ ಕಮಿಷನರ್ ಏನ್ ಮಾಡೋದು ಅಂದ್ರೆ ಏನೆಲ್ಲ ಒಂದು ಸಬ್ಸೆಕ್ಷನ್ 1 ಅಲ್ಲಿ ಏನು ಆರ್ಡರ್ ಮಾಡಿರ್ತಾರೆ ಅದನ್ನ ಸ್ಟೇ ಮಾಡಬಹುದು, ಆ ಒಂದು ಎಕ್ಸಿಕ್ಯೂಷನ್ಸ್ ಅನ್ನ ಅಧಿಕಾರ ಕೂಡ ಇರುತ್ತೆ ಈ ಒಂದು ಡೆಪ್ಯೂಟಿ ಕಮಿಷನರ್ಗೆ. ಅದು 4F ಕ್ಲಾಸ್ 2 ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ ತಗೋಣ, ಸೆಕ್ಷನ್ 5 ಇಲ್ಲಿ ದಂಡದ ಬಗ್ಗೆ ಹೇಳಿಕೊಡುತ್ತೆ ಅಥವಾ ಪೆನಾಲ್ಟಿ ಬಗ್ಗೆ ಹೇಳಿಕೊಡುತ್ತೆ. ನೋಡಿ ಯಾವುದೇ ಒಂದು ಅಪಾಯಿಂಟಿಂಗ್ ಅಥಾರಿಟಿ ಅಥವಾ ಏನು ನೇಮಕಾತಿಯ ಒಂದು ಪ್ರಾಧಿಕಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಏನಾದ್ರೂ ಕೂಡ ಆಕ್ಚುಲಿ ಈ ಒಂದು ಲಾ ಅನ್ನ ಅಥವಾ ಈ ಒಂದು ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಇಲ್ಲಿ ದಂಡ ವಿಧಿಸ್ತಾರೆ. ಏನ್ ದಂಡ ಇರುತ್ತೆ ನೋಡಿ, ಅವ್ರು ಏನಾದ್ರು ಕೂಡ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ 1,000 ರೂಪಾಯಿಗಳ ಕೂಡ ದಂಡ ಕಟ್ಟಬೇಕಾಗುತ್ತೆ. ಅದನ್ನ ಏನಂದ್ರೆ ಏನಂತಂದ್ರೆ ಹೌದಾ, ಅದ್ರ ಜೊತೆಗೆ ಅವ್ರಿಗೆ ಏನಂದ್ರೆ 6 ಮಂತ್ ಗಿಂತ ಜಾಸ್ತಿ ಏನಂತಂದ್ರೆ ಆಕ್ಚುಲಿ ಕಡಿಮೆ ಇಲ್ಲದೆ ಏನಂದ್ರೆ ಅವ್ರಿಗೆ ಒಂದು ಏನಂತಾರೆ ಜೈಲು ಶಿಕ್ಷೆ ಕೂಡ ಅಧಿಕಾರ ಹೋಗುತ್ತೆ. ಮತ್ತೆ ಇನ್ನೊಂದು ಕಂಡೀಷನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಗೊತ್ತಿರ್ಬೇಕು ನಿಮಗೆ, ಯಾವೆಲ್ಲ ಒಂದು ನೇಮಕಾತಿಗಳು ಯಾವೆಲ್ಲ ಸರ್ವಿಸ್ಗಳು ರಾಜ್ಯಪಾಲರು ನೇಮಕ ಮಾಡಿರ್ತಾರೆ ಅವ್ರಿಗೆ ಆಕ್ಚುಲಿ ಈ ಒಂದು ದಂಡ ಅಪ್ಲಿಕೇಬಲ್ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಓಕೆನಾ, ಅಂದ್ರೆ ಯಾವೆಲ್ಲ ಒಂದು ಅಪಾಯಿಂಟಿಂಗ್ ಅಥಾರಿಟಿ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಂದ ಕೂಡ ಈ ಒಂದು ಕಾನೂನನ್ನ ಈ ಒಂದು ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ 1,000 ರೂಪಾಯಿಗಳ ಒಂದು ದಂಡ ಅಂದ್ರೆ ಫೈನ್ ಇರುತ್ತೆ ಅಥವಾ 6 ತಿಂಗಳಕ್ಕಿಂತ ಕಡಿಮೆ ಇಲ್ಲದೆ ಏನಂತಂದ್ರೆ ಅವ್ರಿಗೆ ಆಕ್ಚುಲಿ ಜೈಲು ಶಿಕ್ಷೆ ಇರುತ್ತೆ. ಬಟ್ ಯಾವೆಲ್ಲ ಒಂದು ಅಪಾಯಿಂಟ್ಮೆಂಟ್ಗಳು ರಾಜ್ಯಪಾಲರು ಮಾಡಿರ್ತಾರೆ ಅವುಗಳಿಗೆ ಈ ಒಂದು ದಂಡ ಅಪ್ಲಿಕೇಬಲ್ ಆಗೋದು ಸೆಕ್ಷನ್ 5 ಅಂತ ಕರಿತೀವಿ ನಾವು. ಓಕೆನಾ, ದಟ್ಸ್ ಇಟ್. ನೆಕ್ಸ್ಟ್ ನೋಡಿ ತಗೋಣ, ಸೆಕ್ಷನ್ 5A ಅಲ್ಲಿ ಇಲ್ಲಿ ಅಂದ್ರೆ ಪೆನಾಲ್ಟೀಸ್ ಫಾರ್ ದ ಆಬ್ಟೈನಿಂಗ್ ದ ಫಾಲ್ಸ್ ಕ್ಯಾಶ್ ಸರ್ಟಿಫಿಕೇಟ್ ಆರ್ ಇನ್ಕಮ್ ಅಂತ ಕರೀತಾರೆ. ಅಂದ್ರೆ ನೋಡಿ ಯಾರೆಲ್ಲ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಪಡ್ಕೊಂಡಿರ್ತಾರೆ ಅವರಿಗೆ ಕೂಡ ದಂಡ ಇರುತ್ತೆ. ಹೌದಾ, ಅಂದ್ರೆ ನೋಡಿ ಯಾರೆಲ್ಲ ಈ ಒಂದು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ಪಡ್ಕೊಂಡಿರ್ತಾರೆ ಅವ್ರಿಗೆ ಏನ್ ಮಾಡ್ಬೋದು ಆಕ್ಚುಲಿ ಅವ್ರಿಗೆ ಕೂಡ ದಂಡ ಕೊಡ್ತಾ ಹೋಗ್ತಾರೆ. ನೋಡಿ ಅದು ಸೆಕ್ಷನ್ 5A ಕ್ಲಾಸ್ 1 ಹೇಳ್ತಾರೆ ಪರ್ನಿಶಿಂಗ್ ದ ಫಾಲ್ಸ್ ಇನ್ಫಾರ್ಮೇಷನ್ ಅಂತ ಕರೀತಾರೆ. ಯಾವ್ದೆಲ್ಲ ಒಬ್ಬ ಅಭ್ಯರ್ಥಿಗಳು ಏನಾದ್ರು ಕೂಡ ಒಂದು ತಹಸೀಲ್ದಾರ್ ಆಫೀಸ್ಗೆ ಒಂದು ರಾಂಗ್ ಇನ್ಫಾರ್ಮೇಶನ್ ಮುಖಾಂತರ ಪಡ್ಕೊಂಡಿರ್ತಾರೆ ಅವ್ರಿಗೆ ಕೂಡ ಇಲ್ಲಿ ಶಿಕ್ಷೆ ಇರುತ್ತೆ. ಅದೇ ರೀತಿ ಏನಾದ್ರು ಕೂಡ ಒಂದು ಸುಳ್ಳು ಹೇಳಿಕೆಯನ್ನು ಹಿಡ್ಕೊಂಡು ಫಿಲ್ ಮಾಡಿದ್ರೆ ಅಲ್ಲಿ ಕೂಡ ಅವ್ರಿಗೆ ಕೂಡ ದಂಡ ಇರುತ್ತೆ ಹೋಗುತ್ತೆ. ಒಂದು ತಪ್ಪು ಮಾಹಿತಿ ಕೊಟ್ರೆ ಇನ್ನೊಂದು ಸುಳ್ಳು ಹೇಳಿಕೆಗಳಲ್ಲಿ ಫಿಲ್ ಅಪ್ ಮಾಡಿದ್ರೆ ಎರಡು ಇದರಲ್ಲಿ ಅಂತ ಆಕ್ಚುಲಿ ಆ ವ್ಯಕ್ತಿಗೆ ಈ ಒಂದು ಕಾಯ್ದೆಯ ಮುಖಾಂತರ ಅವರಿಗೆ ದಂಡವನ್ನ ವಿಧಿಸಲಾಗುತ್ತೆ ಅಥವಾ ಅವರಿಗೆ ಒಂದು ಪೆನಾಲ್ಟೀಸ್ ಇರುತ್ತೆ. ಓಕೆನಾ, ಅದೇ ರೀತಿ ಸೆಕ್ಷನ್ 5AC ಇದೆಯಲ್ಲ ನೋಡಿ, ಏನಂದ್ರೆ ಇಲ್ಲಿ ಏನಿರುತ್ತೆ ದಂಡ ಅಂದ್ರೆ ಆಕ್ಚುಲಿ ಯಾರೆಲ್ಲ ಈ ತರ ಒಂದು ಸುಳ್ಳು ಮಾಹಿತಿ ಮುಖಾಂತರ ಒಂದು
ಕ್ಯಾಸ್ಟ್ ಇನ್ಕಮ್ ಪಡ್ಕೊಂಡಿರ್ತಾರೆ ಅವ್ರಿಗೆ ಏನಂತಂದ್ರೆ ಆಕ್ಚುಲಿ ನೋಡಿ, ಸೊ 6 ತಿಂಗಳಕ್ಕಿಂತ ಕಡಿಮೆ ಇಲ್ಲದ ಒಂದು ಜೈಲು ಶಿಕ್ಷೆ ಇರುತ್ತೆ. ಅದನ್ನ ಈವನ್ 2 ವರ್ಷವರೆಗೂ ಕೂಡ ಅದನ್ನ ಸೊ ಎಕ್ಸ್ಟೆಂಡ್ ಮಾಡಬಹುದು. ಜೊತೆಗೆ ಸೊ 1,000 ರೂಪಾಯಿ ದಂಡ ಇರುತ್ತೆ. ಇವನ್ ಏನಂದ್ರೆ 5,000 ಕೂಡ ದಂಡವನ್ನ ವಿಸ್ತರಣೆ ಮಾಡ್ಕೊಳ್ಳಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶ ಆಗುತ್ತೆ. ಹಾಗಾಗಿ ಇದು ಸುಳ್ಳು ಅಂದ್ರೆ ಜಾತಿ ಪ್ರಮಾಣ ಪಡೆದಂತ ವ್ಯಕ್ತಿಗಳಿಗೆ ಅದು ಸೆಕ್ಷನ್ 5A ಅಲ್ಲಿ. ಓಕೆನಾ. ಅದೇ ರೀತಿ ಸೆಕ್ಷನ್ 5B ಅಲ್ಲಿ ಏನಾದ್ರು ನೋಡಿ ಏನಿರ್ತಂದ್ರೆ ಯಾರೆಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ಸ್ ಏನಾದ್ರು ಕೂಡ ಸೊ ಏನಂದ್ರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದರೆ ಅವ್ರಿಗೆ ಕೂಡ ಆಕ್ಚುಲಿ ಪಡ್ಕೊಂಡ್ರು ಕೂಡ ಇಲ್ಲಿ ದಂಡ ಇದೆ. ಅದೇ ರೀತಿ ಕೊಟ್ಟವರಿಗೆ ಕೂಡ ದಂಡ ಕೊಡ್ತಾ ಹೋಗ್ತಿರೋದು ಸೆಕ್ಷನ್ 5B ಅಲ್ಲಿ. ಹೌದಾ. ನೋಡಿ ಏನಾದ್ರು ಕೂಡ ತಹಸೀಲ್ದಾರ್ ಏನಾದ್ರು ಕೂಡ ಏನಂತಂದ್ರೆ ಅವರು ಉದ್ದೇಶಪೂರ್ವಕವಾಗಿ ಏನಾದ್ರು ಕೂಡ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ನೀಡಿದ್ರೆ ಅವರಿಗೆ ಏನಂದ್ರೆ ಆಕ್ಚುಲಿ ಸೊ 6 ತಿಂಗಳಿಗಿಂತ ಕಡಿಮೆ ಇಲ್ಲದ ಒಂದು ಜೈಲು ಶಿಕ್ಷೆ, ಅದನ್ನ 2 ವರ್ಷಗಳ ಕೂಡ ವಿಸ್ತರಣೆ ಮಾಡಬಹುದು. ಜೊತೆಗೆ ಅವರಿಗೆ ಸೊ 1,000 ರೂಪೀಸ್ ಅಥವಾ ಇವರಂದ್ರೆ 5,000 ರೂಪಾಯಿ ಒಳಗೆ ಕೂಡ ಏನಂದ್ರೆ ಅವರಿಗೆ ಸೊ ಒಂದು ದಂಡವನ್ನ ಅಥವಾ ಫೈನ್ ಅನ್ನ ಕಟ್ಸ್ಕೊಳ್ಳಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶ ಕೊಡ್ತಾ ಹೋಗ್ತಾರೆ. ಅದು 5B ಆಫ್ ದಿಸ್ ಆಕ್ಟ್ ಅಂತ ಕರಿತೀವಿ. ಸೆಕ್ಷನ್ 5 ಆಫ್ ದಿಸ್ ಆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ತಾ ಸೆಕ್ಷನ್ 6 ಇಲ್ಲಿ ಕಾಗ್ನಿಜೆನ್ಸ್ ಆಫ್ ದಿ ಅಫೆನ್ಸ್ ಅಂತ ಕರೀತಾರೆ. ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ನೋ ಪ್ರಾಸಿಕ್ಯೂಷನ್ ಅಂದ್ರೆ ಇದರಲ್ಲಿ ಏನಾದ್ರು ಕೂಡ ತಪ್ಪು ಮಾಡಿದ್ರೆ ಸೊ ಏನಂತಂದ್ರೆ ಸೊ ಯಾವುದೇ ರೀತಿಯ ಪ್ರಾಸಿಕ್ಯೂಷನ್ ಇರಲ್ಲ. ಬಟ್ ಏನಂದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟರೆ ಮಾತ್ರ ಅವ್ರ ಮೇಲ್ಗಡೆ ಒಂದು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಕೊಡುತ್ತೆ ಹೋಗುತ್ತೆ. ಆಟೋಮೆಟಿಕ್ ಆಗಿ ಯಾವುದೇ ರೀತಿಯ ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಇಲ್ಲಿ ಅವಕಾಶ ಇರಂಗಿಲ್ಲ ಅಂಡರ್ ದ ಸೆಕ್ಷನ್ 6 ಆಫ್ ದಿಸ್ ಆಕ್ಟ್ ಅಂತ ಕರಿತೀವಿ. ಓಕೆನಾ. ಅದೇ ರೀತಿ ಸೆಕ್ಷನ್ 6A ಏನ್ ಹೇಳುತ್ತೆ ನೋಡಿ ಪೆನಾಲ್ಟೀಸ್ ಫಾರ್ ದ ಅಬೆಟರ್ಸ್ ಅಂತ ಕರೀತಾರೆ. ಅಂದ್ರೆ ಏನಾದ್ರು ಕೂಡ ಆಕ್ಚುಲಿ ಇದಕ್ಕೆ ಕುಮ್ಮಕ್ಕು ನೀಡಿದವರಿಗೆ ಕೂಡ ಏನಂದ್ರೆ ಈ ಒಂದು ಕಾಯ್ದೆ ಪ್ರಕಾರಕ್ಕೆ ದಂಡ ಕೊಡ್ತಾ ಹೋಗ್ತಾರೆ. ಹೌದಾ. ಸೊ ಹಾಗಾಗಿ ಅದು ಸೆಕ್ಷನ್ 6A ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಸೆಕ್ಷನ್ 6B ಏನ್ ಹೇಳ್ತಿದ್ರೆ ನೋಡಿ ಬಾರ್ ಆಫ್ ದ ಜ್ಯೂರಿಸ್ಡಿಕ್ಷನ್ ಆಫ್ ದ ಸಿವಿಲ್ ಕೋರ್ಟ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ಏನು ಒಂದು ನಾಗರಿಕ ನ್ಯಾಯಾಲಯಗಳಿದೆಯಲ್ಲ ಅವುಗಳು ಈ ಒಂದು ವಿಷಯದಲ್ಲಿ ಎನಿ ಆಫೀಸರ್ ಏನಾದ್ರು ಕೂಡ ಆರ್ಡರ್ ಪಾಸ್ ಮಾಡಿದ್ರೆ, ಯಾವುದೇ ಒಂದು ಅಥಾರಿಟಿ ಏನಾದ್ರು ಆರ್ಡರ್ ಪಾಸ್ ಮಾಡಿದ್ರೆ ಸೊ ಇಲ್ಲಿ ಯಾವುದೇ ರೀತಿ ಅವರಿಗೆ ಸೊ ಏನಂದ್ರೆ ವ್ಯಾಪ್ತಿಯನ್ನ ಒಳಗೊಳ್ಳಕ್ಕೆ ಕೋರ್ಟುಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಹೋಗುತ್ತೆ. ಸೊ ದಟ್ ಈಸ್ ಅಂಡರ್ ದ ಸೆಕ್ಷನ್ B ಆಫ್ ದಿಸ್ ಆಕ್ಟ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ನೋಡ್ತಾ ಸೆಕ್ಷನ್ C ಆಫ್ ದಿಸ್ ಆಕ್ಟ್ ಅಲ್ಲಿ ಕ್ಯಾನ್ಸಲೇಷನ್ ಆಫ್ ದ ಡಿಗ್ರೀಸ್ ಅಂತ ಕರೀತಾರೆ. ಅಂದ್ರೆ ನೋಡಿ ಯಾವುದೋ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ ಆತ ಸೊ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟು ಅಥವಾ ಸುಳ್ಳು ಆದಾಯ ಪ್ರಮಾಣ ಪತ್ರ ಕೊಟ್ಟು ಏನಾದ್ರು ಕೂಡ ಅಡ್ಮಿಷನ್ ಪಡ್ಕೊಂಡ್ರೆ ಏನ್ ಮಾಡ್ತಾರೆ ಆತನ ಒಂದು ಡಿಗ್ರಿ ಪದವಿಯನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರದ್ದತಿ ಮಾಡ್ತಾರೆ, ಕ್ಯಾನ್ಸಲೇಷನ್ ಮಾಡ್ತಾರೆ. ಅದು ಸೆಕ್ಷನ್ 6C ಆಫ್ ದಿಸ್ ಆಕ್ಟ್ ಅಲ್ಲಿ. ಅದೇ ರೀತಿ 6D ಏನ್ ಹೇಳುತ್ತೆ ಅಂದ್ರೆ ನೋಡಿ ಸೆಕ್ಷನ್ 6D ಏನ್ ಹೇಳ್ತಂದ್ರೆ ಆಕ್ಟ್ ಟು ಓವರ್ರೈಡ್ ದ ಅದರ್ ಲಾಸ್ ಅಂತ ಕರೀತಾರೆ. ಅಂದ್ರೆ ನೋಡಿ ಯಾವ್ದಾದ್ರು ಒಂದು ಅಸಮಂಜಸವಾಗಿರುವಂತ ಅಥವಾ ಇನ್ಕನ್ಸಿಸ್ಟ್ ಆಗಿರುವಂತ ಏನಾದ್ರು ಕೂಡ ಇಲ್ಲಿ ಒಂದು ರೂಲ್ಸ್ ಗಳು ಬಂದ್ರೆ ಅದನ್ನ ಓವರ್ಟೇಕ್ ಮಾಡುವಂತ ಒಂದು ಅಧಿಕಾರ ಕೂಡ ಆಕ್ಚುಲಿ ಈ ಒಂದು 6D ಮುಖಾಂತರ ಈ ಒಂದು ಕಾಯ್ದೆಯಲ್ಲಿ ನಮಗೆ ಕೊಟ್ಟಿರುವಂತದ್ದಾಗಿದೆ. ಓಕೆನಾ. ನೆಕ್ಸ್ಟ್ ನೋಡ್ತಾ ಸೆಕ್ಷನ್ 6E ಅಲ್ಲಿ ಆಕ್ಟ್ ಟು ಓವರ್ರೈಡ್ ದ applicability of decided specific cases in any courts ಅಂತ ಕರೀತಾರೆ. ಅಂದ್ರೆ ಇವನ್ ಅಂದ್ರೆ ಏನಾದ್ರೂ ಕೆಲವೊಂದು ಕೋರ್ಟ್ ಡಿಸಿಷನ್ಸ್ ಗಳು ಬಂದ್ರು ಕೂಡ ಅದನ್ನ ಕೂಡ ಓವರ್ರೈಡ್ ಮಾಡಿಕೊಳ್ಳಕ್ಕೆ ಅನ್ವಯವಾಗುವಂತೆ ಸೊ ಸೆಕ್ಷನ್ E ಅಲ್ಲಿ ಈ ಕಾಯ್ದೆಯಲ್ಲಿ ಅವಕಾಶ ಕೊಟ್ಟಿರುವಂತದ್ದು. ಓಕೆನಾ. ಎಸ್. ಸೊ ನೆಕ್ಸ್ಟ್ ನೋಡ್ತಾ ಸೆಕ್ಷನ್ 7 ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಅಂಡ್ ಸಬ್ಮಿಷನ್ ಆಫ್ ದ ಆನ್ಯುವಲ್ ರಿಪೋರ್ಟ್ಸ್ ಅಂತ ಕರಿತೀವಿ. ಅಥವಾ ದಾಖಲೆಗಳ ನಿರ್ವಹಣೆ ಮತ್ತು ವಾರ್ಷಿಕ ವರದಿಯ ಸಲ್ಲಿಕೆ ಬಗ್ಗೆ ಕೊಡ್ತಾ ಹೋಗ್ತಾರೆ. ಅದು ಸೆಕ್ಷನ್ 7 ಅಲ್ಲಿ. ಹೌದಾ. ನೋಡಿ ಏನು ಎವರಿ ಒಂದು ನೇಮಕಾತಿ ಪ್ರಾಧಿಕಾರ ಆಗಿರ್ಬೋದು, ಯಾವುದೋ ಒಂದು ಯೂನಿವರ್ಸಿಟಿ ಆಗಿರ್ಬೋದು, ಅವ್ರು ಏನಂದ್ರೆ ಸೊ ಏನ್ ಮಾಡಬೇಕಾಗುತ್ತೆ ಸೊ ಒಂದು ಪ್ರತಿಯೊಂದು ದಾಖಲೆಗಳನ್ನ ಪ್ರತಿ ವಾರ್ಷಿಕವಾಗಿ ಏನ್ ಮಾಡಬೇಕಾಗುತ್ತೆ ದಾಖಲೆಗಳನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಶ್ವವಿದ್ಯಾಲಯ ಆಗಿರ್ಬೋದು, ಯಾವುದೋ ಒಂದು KPC ಆಗಿರ್ಬೋದು, ಹೌದಾ, ಅವೆಲ್ಲ ನೋಡಬೇಕಾಗುತ್ತೆ ವಾರ್ಷಿಕವಾಗಿ ಸರ್ಕಾರಕ್ಕೆ ತಾವೆಲ್ಲ ಏನೆಲ್ಲ ಕೆಲಸ ಮಾಡಿದೋ ಅನ್ನೋ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಅದು ಸೆಕ್ಷನ್ 7 ಆಫ್ ಕ್ಲಾಸ್ 1 ಮುಖಾಂತರ ಅದಕ್ಕೆ ಕೊಟ್ಟಿರುವಂತದ್ದು. ಸೊ ನೆಕ್ಸ್ಟ್ ನೋಡ್ತಾ ಸೆಕ್ಷನ್ 7 ಕ್ಲಾಸ್ 12 ಏನ್ ಹೇಳ್ತಿದ್ರೆ ಎನಿ ಆಫೀಸರ್ ಅಥರೈಸ್ ಬೈ ದಿ ಸ್ಟೇಟ್ ಗವರ್ಮೆಂಟ್. ಅಂದ್ರೆ ಯಾವುದೇ ಒಬ್ಬ ಅಧಿಕಾರಿಯನ್ನ ರಾಜ್ಯ ಸರ್ಕಾರದವರನ್ನ ಸೊ ಅಥರೈಸ್ ಮಾಡಿದ್ರೆ ಸೊ ಅವುಗಳನ್ನ ಏನಾದ್ರೆ ಅವರು ಆ ಒಂದು ರೆಕಾರ್ಡ್ಸ್ ಗಳನ್ನ ಆ ದಾಖಲೆಗಳನ್ನ ಅವರು ಇನ್ಸ್ಪೆಕ್ಟ್ ಮಾಡಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅದು ಸಬ್ಸೆಕ್ಷನ್ 1 ಆಫ್ ದಿಸ್ ಆಕ್ಟ್ ಅಂತ ಕರಿತೀವಿ. ಓಕೆನಾ. ಅದೇ ರೀತಿ ಸೆಕ್ಷನ್ 7 ಕ್ಲಾಸ್ 3 ಇದೆಲ್ಲ ಇದ್ರ ಪ್ರಕಾರ ಅಂದ್ರೆ ನೋಡಿ ಯಾವುದೇ ಒಬ್ಬ ಅಪಾಯಿಂಟಿಂಗ್ ಅಂದ್ರೆ ನೇಮಕಾತಿ ಪ್ರಾಧಿಕಾರ ಆಗಿರ್ಬೋದು, ಯಾವುದೋ ಯೂನಿವರ್ಸಿಟಿ ಆಗಿರ್ಬೋದು, ಅವ್ರೇನಂತಂದ್ರೆ ಏನ್ ಮಾಡೋಕ್ಕಾಗುತ್ತೆ ಎಲ್ಲಾ ಒಂದು ದಾಖಲಾತಿಗಳನ್ನ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ಆಕ್ಚುಲಿ ಅವರು ಅಂದ್ರೆ ಅದನ್ನ ನಿಭಾಯಿಸಿ ಒದಗಿಸ್ಕೊಳ್ಳಕ್ಕೆ ಅವರಿಗೆ ಅಧಿಕಾರ ಕೊಡ್ತಾ ಹೋಗ್ತಾರೆ. ಅದು ಸೆಕ್ಷನ್ 7 ಆಫ್ ಕ್ಲಾಸ್ 3 ಅಲ್ಲಿ. ಸೊ ನೆಕ್ಸ್ಟ್ ನೋಡ್ತಾ ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಏನಂದ್ರೆ ಈ ಒಂದು ಕಾಯ್ದೆಯ ಮುಖಾಂತರ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿ ಬಗ್ಗೆ ಹೇಳಿಕೊಡುತ್ತೆ. ಅದು ಸೆಕ್ಷನ್ 8 ಆಫ್ ದಿಸ್ ಆಕ್ಟ್ ಅಂತ ಕರೀತಾರೆ. ಹೌದಾ. ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಇದನ್ನ ನಾವು ಸ್ಥಾಯಿ ಸಮಿತಿ ಅಂತ ಕರೀತಾರೆ.
ಏನಪ್ಪಾ ಅಂತ ನೋಡಿ ಆಕ್ಚುಲಿ ಈ ಒಂದು ಸಮಿತಿ ಮುಖಾಂತರ ಅಂದ್ರೆ ಆಕ್ಚುಲಿ ಕೆಲಸಗಳು ಆಗ್ತಾ ಹೋಗ್ತವೆ, ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ 8 ಆಫ್ ಸೆಕ್ಷನ್ 8 ಕ್ಲಾಸ್ ಇದೆಯಲ್ಲ ಇಲ್ಲಿ ಅಂದ್ರೆ ಇದಕ್ಕೊಬ್ರು ಅಧ್ಯಕ್ಷರಿರ್ತಾರೆ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿಗೆ. ಅವ್ರು ಯಾರಾಗಿರ್ತಾರೆ ಅಂದ್ರೆ ಗೊತ್ತಿರಬೇಕು, ಅದು ಮಿನಿಸ್ಟ್ರಿ ಆಫ್ ದ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಏನು ಒಂದು ಸಮಾಜ ಕಲ್ಯಾಣ ಸಚಿವರಾಗಿರ್ತಾರಲ್ಲ, ಈಗ ಪ್ರೆಸೆಂಟ್ ಆಗಿ HC ಮಾದೇವಪ್ಪ ಇದ್ದಾರೆ. ಅವ್ರು ಏನಾಗಿರ್ತಾರೆ ಅಂದ್ರೆ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿರ್ತಾರೆ, ಗೊತ್ತಿರಬೇಕಾಗುತ್ತೆ. ಓಕೆ, ಮಿನಿಸ್ಟರ್ ಆಫ್ ದ ಸೋಷಿಯಲ್ ವೆಲ್ಫೇರ್ ಆಫ್ ಕರ್ನಾಟಕ ಗವರ್ಮೆಂಟ್ ಏನಾಗಿರ್ತಾರೆ ಅಧ್ಯಕ್ಷ, ಒಂದು ಮಿನಿಸ್ಟ್ರು ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್, ಹೌದಾ. ಅದೇ ರೀತಿ ನೋಡಿ ಸೆಕ್ಷನ್ 8 ಸಬ್ ಕ್ಲಾಸ್ ಬಿ ಸಬ್ ಕ್ಲಾಸ್ 1 ಇರ್ತಾರೆ. ಇದರಲ್ಲಿ 4 ಜನ ಮೆಂಬರ್ಸ್ ಇರ್ತಾರೆ. ಅದು ಇಲ್ಲಿಂದ ಕರ್ನಾಟಕ ವಿಧಾನ ಸಭೆಯಿಂದ. ಅವ್ರು ಯಾರು ನಾಮಿನೇಟ್ ಮಾಡ್ತಾರೆ? ನಾಮಿನೇಟ್ ಮಾಡೋದು ನಮ್ಮ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಏನ್ ಮಾಡ್ತಾರೆ ಅಂದ್ರೆ 4 MLA ಗಳನ್ನ ನಾಮನಿರ್ದೇಶನ ಮಾಡ್ತಾರೆ ಈ ಒಂದು ಸ್ಥಾಯಿ ಸಮಿತಿಗೆ. ಓಕೆನಾ. ಅದರಲ್ಲಿ ಒಬ್ರು ಏನಾಗಿರ್ತಾರೆ ಅಂದ್ರೆ ಪರಿಶಿಷ್ಟ ಜಾತಿಯಿಂದ ಕೂಡಿರ್ತಾರೆ, ಇನ್ನೊಬ್ರು ಪರಿಶಿಷ್ಟ ಪಂಗಡದಿಂದ ಕೂಡಿರ್ತಾರೆ, ಇನ್ನೊಬ್ರು ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಕೂಡಿರ್ತಾರೆ. ಅದು ಕೂಡ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ 4 ಮೆಂಬರ್ಸ್ ಫ್ರಮ್ ದ ವಿಧಾನಸಭೆ. ಅದೇ ರೀತಿ ಇಬ್ಬರನ್ನ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ರಾಜ್ಯ ವಿಧಾನ ಪರಿಷತ್ ಇಂದ ಏನ್ ಮಾಡ್ತಾರೆ, ಅಲ್ಲಿನ ಅಧ್ಯಕ್ಷರು ಚೇರ್ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ಇಬ್ಬರನ್ನ ನಾಮನಿರ್ದೇಶನ ಮಾಡ್ತಾರೆ. ಸೊ ಓಕೆ, ಅವರು ಕೂಡ ಮೆಂಬರ್ಸ್ ಆಗಿರ್ತಾರೆ. ಓಕೆನಾ. ಜೊತೆಗೆ ಏನು ನಮ್ಮ ರಾಜ್ಯ ಸರ್ಕಾರದ ಒಂದು ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿ ಅದಲ್ಲ, ಅವರು ಕೂಡ ಏನಂದ್ರೆ ಆಕ್ಚುಲಿ ಇದರಲ್ಲಿ ಅವರು ನೋಡಿ ಸೆಕ್ಷನ್ 8 ಸಬ್ ಕ್ಲಾಸ್ ಸಿ ಅಲ್ಲಿ ಅವರು ಏನು ಮುಖ್ಯ ಕಾರ್ಯದರ್ಶಿ ಕೂಡ ಏನಾಗಿರ್ತಾರೆ, ಈ ಒಂದು ಸ್ಥಾಯಿ ಸಮಿತಿಯ ಸದಸ್ಯರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್. ಜೊತೆಗೆ ಸೆಕ್ಷನ್ 8 ಸಬ್ ಕ್ಲಾಸ್ ಡಿ ಅಲ್ಲಿ ಸೆಕ್ರೆಟರಿ ಆಫ್ ದಿ ಗವರ್ಮೆಂಟ್ ಅಂದ್ರೆ ಏನು ಈ ಗೃಹ ಇಲಾಖೆ, ಕರ್ನಾಟಕ ರಾಜ್ಯದ ಗೃಹ ಇಲಾಖೆಯ ಏನೋ ಒಂದು ಕಾರ್ಯದರ್ಶಿ ಇರ್ತಾರೆ, ಅವರು ಕೂಡ ಈ ಒಂದು ಸ್ಥಾಯಿ ಸಮಿತಿಯ ಸದಸ್ಯರಾಗಿರ್ತಾರೆ. ಜೊತೆಗೆ ಏನು ಈ ಒಂದು ಸಮಾಜ ಕಲ್ಯಾಣ ಮತ್ತು ಕಾರ್ಮಿಕರ ಇಲಾಖೆಯ ಕಾರ್ಯದರ್ಶಿ ಇರ್ತಾರೆ, ಅವ್ರು ಏನಾಗಿರ್ತಾರೆ ಇದರ ಒಂದು ಮೆಂಬರ್ ಸೆಕ್ರೆಟರಿ ಅಥವಾ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಾರೆ. ನೋಡಿ, ಹೌದಾ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಟೋಟಲ್ 1 5 7 ಸೊ ಪ್ಲಸ್ ಅಂದ್ರೆ ಟೋಟಲ್ ಆಗಿ ಇದರಲ್ಲಿ 9 ಮೆಂಬರ್ಸ್ ಇರ್ತಾರೆ, ಗೊತ್ತಿರಬೇಕು ನಿಮಗೆ. ದಟ್ ಇಸ್ ದ ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಸ್ಥಾಯಿ ಸಮಿತಿ ಅಂತ ಕರೀತಾರೆ. ಇದನ್ನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಯಾ. ಸೊ ಜೊತೆಗೆ ನೋಡಿ ನಮ್ಮ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 356 ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ಇಲ್ಲಿ ಏನಂದ್ರೆ ಇವನ್ ಸ್ಟೇಟ್ ಗವರ್ಮೆಂಟ್ ರಾಜ್ಯ ಸರ್ಕಾರ ಇದೆಯಲ್ಲ, ಏನಂದ್ರೆ ಈ ಕಾಯ್ದೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಂಪೋಸಿಷನ್ ಏನ್ ಈ ಒಂದು ಸ್ಥಾಯಿ ಸಮಿತಿ ಇದೆಯಲ್ಲ ಅದರಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ ಅದರ ಒಂದು ಮಾರ್ಪಾಟನ್ನು ಆಲ್ಟರೇಷನ್ ಮಾಡ್ಕೊಳ್ಳೋಕೆ ರಾಜ್ಯ ಸರ್ಕಾರ ಅಧಿಕಾರ ಇದೆ ಅಂಡರ್ ಆರ್ಟಿಕಲ್ 356 ಅಲ್ಲಿ. ಓಕೆನಾ. ಸೊ ಅದೇ ರೀತಿ ಸೆಕ್ಷನ್ 9 ಇದೆಯಲ್ಲ, ಇದೇನಂತಂದ್ರೆ ಈ ಒಂದು ಸ್ಥಾಯಿ ಸಮಿತಿಯ ಕಾರ್ಯಗಳ ಬಗ್ಗೆ ಹೇಳಿ, ಫಂಕ್ಷನ್ಸ್ ಆಫ್ ದ ಸ್ಟ್ಯಾಂಡಿಂಗ್ ಕಮಿಟಿ ಬಗ್ಗೆ ಹೇಳಿಕೊಡುತ್ತೆ. ನೋಡಿ ನಮಗೆ ಸೆಕ್ಷನ್ 9 ಕ್ಲಾಸ್ ಏನಂತಂದ್ರೆ ರಿವ್ಯೂ ದ ಇಂಪ್ಲಿಮೆಂಟೇಷನ್ಸ್, ಹೌದಾ. ಅಂದ್ರೆ ಈ ಕಾಯ್ದೆಯಲ್ಲಿ ಏನೆಲ್ಲ ಒಂದು ಅನುಷ್ಠಾನ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಕ್ಕೆ, ಅಂದ್ರೆ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಒಂದು ಇದ್ರ ಮುಖಾಂತರ 2 ವರ್ಷಕ್ಕೆ ಅಂದ್ರೆ 2 ಬಾರಿ ಅಂದ್ರೆ ಆಕ್ಚುಲಿ ಪರಿಶೀಲನೆ ಮಾಡ್ಕೊಳ್ಳೋಕೆ ಆ ಒಂದು ರೂಲ್ಸ್ ಇದು ಮಾಡ್ಕೊಳ್ಳೋಕೆ ಅಂದ್ರೆ ಆಕ್ಚುಲಿ ಈ ಒಂದು ಕಾಯ್ದೆಯಲ್ಲಿ ಅವಕಾಶ ಕೊಡ್ತಾ ಹೋಗ್ತಿರೋದು. ಸೊ ಒಂದು ಸ್ಟ್ಯಾಂಡಿಂಗ್ ಕಮಿಟಿಗೆ. ಸೊ ಅದು ಸೆಕ್ಷನ್ 9 ಆಫ್ ದಿ ಕ್ಲಾಸ್ ಎ ಅಲ್ಲಿ. ಅದೇ ರೀತಿ ಸೆಕ್ಷನ್ 9 ಕ್ಲಾಸ್ ಬಿ ಅಲ್ಲಿ ಅಂತಂದ್ರೆ ಏನಾದ್ರೂ ಕೂಡ ಒಂದು ಡಿಫಿಕಲ್ಟಿ ಈ ಕಾಯ್ದೆಯಲ್ಲಿ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಏನಾದ್ರೂ ಕೂಡ ಬಿಕ್ಕಟ್ಟುಗಳು ಬಂದ್ರೆ ಅಥವಾ ತೊಂದರೆಗಳು ಬಂದ್ರೆ ಅದನ್ನ ರಿಮೂವ್ ಮಾಡ್ಕೊಳ್ಳೋಕೆ ಏನ್ ಮಾಡಬಹುದು, ಈ ಒಂದು ಸ್ಥಾಯಿ ಸಮಿತಿ ಅವರಿಗೆ ಒಂದು ಸುಧಾರಣೆ ಕ್ರಮಗಳನ್ನ ಒಂದು ಮೆಜರ್ಸ್ ಗಳನ್ನ ಹೇಳ್ಬಹುದು. ಅದೇ ರೀತಿ ಸೆಕ್ಷನ್ 9 ಕ್ಲಾಸ್ ಸಿ ಪ್ರಕಾರ ಏನ್ ಬಂದ್ರೆ ಏನ್ ಮಾಡಬಹುದು, ಇನ್ನು ಏನು ರಾಜ್ಯ ಸರ್ಕಾರ ಏನೆಲ್ಲ ಕೆಲಸಗಳನ್ನ ಕೊಡುತ್ತೆ ಅವೆಲ್ಲ ಕೆಲಸಗಳನ್ನ ಕೂಡ ಅಂದ್ರೆ ಒಂದು ಆರ್ಡರ್ ಮುಖಾಂತರ ಕೊಡುತ್ತೆ, ಅವೆಲ್ಲ ಕೆಲಸಗಳನ್ನ ಕೂಡ ಆಕ್ಚುಲಿ ಈ ಒಂದು ಸ್ಥಾಯಿ ಸಮಿತಿ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದು ಸೆಕ್ಷನ್ 9 ಆಫ್ ದಿ ಸಬ್ ಕ್ಲಾಸ್ ಸಿ ಅಲ್ಲಿ. ಸೊ ನೆಕ್ಸ್ಟ್ ನೋಡಿ ತಗೋಣ ಸೆಕ್ಷನ್ 10 ಏನಂದ್ರೆ ವಾರ್ಷಿಕ ವರದಿ ಅಥವಾ ಎನ್ಯುವಲ್ ರಿಪೋರ್ಟ್ ಅಂತ ಕರೀತಾರೆ. ನೋಡಿ ಏನಂದ್ರೆ ಸೊ ಏನಂದ್ರೆ ಏನ್ ಮಾಡಬಹುದು ರಾಜ್ಯ ಸರ್ಕಾರ, ಸೊ ಯಾವ ರೀತಿ ಒಂದು ವಾರ್ಷಿಕ ವರದಿಯನ್ನ ಪ್ರಿಪೇರ್ ಮಾಡ್ಬೇಕಂತ ಏನ್ ಮಾಡ್ಬೇಕಾಗುತ್ತೆ, ಈ ಒಂದು ಆಕ್ಟ್ ಮುಖಾಂತರ ಕೆಲವೊಂದು ಇದಕ್ಕೆ ಅವಕಾಶ ಕೊಡ್ತಾ ಹೋಗುತ್ತೆ. ಜೊತೆಗೆ ಅದೇನಂದ್ರೆ ಸೊ ಏನು ವಿಧಾನಸಭೆ ಒಂದು ಸೆಷನ್ ಇರುತ್ತಲ್ಲ 14 ಡೇಸ್ ಸೆಷನ್ ಅಲ್ಲಿ ಅಟ್ಲೀಸ್ಟ್ 1 ಅಥವಾ 2 ಸೆಷನ್ ಅಂತಂದ್ರೆ ಆಕ್ಚುಲಿ ಅದನ್ನ ಅಲ್ಲಿ ಸಬ್ಮಿಟ್ ಮಾಡೋದ್ರ ಮುಖಾಂತರ ಅದರ ಒಂದು ಪರಿಶೀಲನೆ ಮಾಡ್ಕೊಳ್ಳೋಕೆ ಸೊ ಅವಕಾಶ ಕೊಡ್ತಾ ಹೋಗುತ್ತೆ ಈ ಒಂದು ಎನ್ಯುವಲ್ ರಿಪೋರ್ಟ್. ದಟ್ ಈಸ್ ಅಂಡರ್ ದ ಸೆಕ್ಷನ್ 8 ಆಫ್ ದಿಸ್ ಆಕ್ಟ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನೋಡಿ ತಗೋಣ. ಸೊ 11th ಸೆಕ್ಷನ್ ನೋಡ್ತೀವಿ, ಇಲ್ಲಿ ಪ್ರೊಟೆಕ್ಷನ್ ಆಫ್ ಆಕ್ಷನ್ ಟೇಕನ್ ಅಂತ ಗುಂಪು ಅಂತ ಕರೀತಾರೆ. ಅಂದ್ರೆ ನೋಡಿ ಏನಾದ್ರೂ ಕೂಡ ಈ ಕಾಯ್ದೆ ಮುಖಾಂತರ ಒಂದು ಒಳ್ಳೆಯ ಒಂದು ಉತ್ತಮ ಒಂದು ಒಳ್ಳೆಯ ಕಾರಣಕ್ಕಾಗಿ ಏನಾದ್ರೂ ಕೂಡ ಒಂದು ಆಕ್ಷನ್ ತಗೊಂಡ್ರೆ ಅವರನ್ನ ಆ ಒಂದು ಸಂಸ್ಥೆಯನ್ನ ಆ ಒಂದು ಬಾಡಿಯನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಹೋಗುತ್ತೆ. ಸೊ ದಟ್ ಈಸ್ ಅಂಡರ್ ಸೆಕ್ಷನ್ 11 ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಅವ್ರಿಗೆ ಏನಾದ್ರೂ ಒಂದು ಲೀಗಲ್ ಇದು ಮಾಡ್ತಾ ಹೋಗುತ್ತೆ. ಅದೇ ರೀತಿ ಸೊ ಸೆಕ್ಷನ್ 12 ಇದೆಯಲ್ಲ, ರಿಮೂವಲ್ ಆಫ್ ದ ಡಿಫಿಕಲ್ಟೀಸ್, ಅಂದ್ರೆ ಈ ಕಾಯ್ದೆಯಲ್ಲಿ ಏನಾದ್ರೂ ಕೂಡ ಒಂದು ತೊಂದರೆಗಳು ಉಂಟಾದ್ರೆ, ಈ ಒಂದು ಅನುಷ್ಠಾನ ಮಾಡ್ಬೇಕಾದ್ರೆ ಏನಾದ್ರು ತೊಂದರೆಗಳು ಉಂಟಾದ್ರೆ ಸೊ ಅದನ್ನ ರಿಮೂವ್ ಮಾಡೋ ಅಧಿಕಾರ ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಈ ಒಂದು ಕಾಯ್ದೆ ಮುಖಾಂತರ ಹೇಳ್ತೀವಿ ನಾವು. ಓಕೆ, ಎಸ್.
ನೆಕ್ಸ್ಟ್ ನೋಡ್ ತಗೋಣ. ಸೊ ಸೆಕ್ಷನ್ 13 ದಿಸ್ ಇಸ್ ದ ಲಾಸ್ಟ್ ಸೆಕ್ಷನ್ ಆಫ್ ದಿಸ್ ಆಕ್ಟ್ ಅಂತ ಕರಿತೀವಿ. ಇದು ಪವರ್ ಟು ಮೇಕ್ ರೂಲ್ಸ್ ಅಂತ ಕರೀತಾರೆ. ಅಂದ್ರೆ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ನಿಯಮಗಳು ಮಾಡುವಂತ ಅಧಿಕಾರ ಇರುವಂತದ್ದು ಅದು ರಾಜ್ಯ ಸರ್ಕಾರಕ್ಕಿದೆ. ಓಕೆನಾ. ಸೊ ಹಾಗಾಗಿ ವಿಶೇಷವಾಗಿ ನೋಡಿ, ಅಂದ್ರೆ ಸೆಕ್ಷನ್ 13(1) ಇದೆಯಲ್ಲ, ಏನ್ ಮಾಡಬಹುದು ರಾಜ್ಯ ಸರ್ಕಾರ ಅಂತಂದ್ರೆ ಆಕ್ಚುಲಿ ಸೊ ಇದರ ಒಂದು ಪರ್ಪಸ್ಗೋಸ್ಕರ, ಈ ಒಂದು ಅನುಷ್ಠಾನಗೋಸ್ಕರ ಏನ್ ಮಾಡಬೇಕಾಗುತ್ತೆ, ಕೆಲವೊಂದು ನಿಯಮಗಳು ಮಾಡಬಹುದು. ಅದೇ ರೀತಿ ಸೆಕ್ಷನ್ 13 ಕ್ಲಾಸ್ 2 ಪ್ರಕಾರ ಅಂತಂದ್ರೆ ನೋಡಿ, ಸಬ್ಸೆಕ್ಷನ್ 1 ಅಂತಂದ್ರೆ ಎನಿ ಎಕ್ಸಿಕ್ಯೂಟಿವ್ ಆರ್ಡರ್, ಅಂದ್ರೆ ಯಾವುದೇ ಒಂದು ಕಾರ್ಯಾಂಗದ ಒಂದು ಆದೇಶದ ಮುಖಾಂತರ ಕೂಡ ಏನ್ ಮಾಡಬಹುದು ಅಂದ್ರೆ ಆಕ್ಚುಲಿ ಇಲ್ಲಿ ಕೆಲವೊಂದು ರಿಸರ್ವೇಶನ್ಗೋಸ್ಕರ ಒಂದು ಆರ್ಡರ್ಗಳು ಮಾಡ್ಕೊಳ್ಳೋಕೆ ಕೂಡ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ದಟ್ ಈಸ್ ಅಂಡರ್ ಸೆಕ್ಷನ್ 13 ಆಫ್ ದಿ ಕ್ಲಾಸ್ 2 ಅಲ್ಲಿ. ಓಕೆ. ಸೊ ಹಾಗಾಗಿ ನೆಕ್ಸ್ಟ್ ನೋಡ್ ತಗೋಣ. ಸೊ ಸೆಕ್ಷನ್ 13 ಕ್ಲಾಸ್ 3 ಅಲ್ಲಿ ಇಲ್ಲಿ ಏನಂದ್ರೆ ನೋಡಿ, ಏನು ಇಲ್ಲಿ ಏನು ಒಂದು ರೂಲ್ಸ್ ಗಳು ಮಾಡುತ್ತೆ ಈ ಒಂದು ಕಾಯ್ದೆಯಲ್ಲಿ ರಾಜ್ಯ ಸರ್ಕಾರ, ಅದನ್ನ ಏನ್ ಮಾಡಬೇಕಾಗತ್ತೆ, ಸೊ ಅಟ್ ಲೀಸ್ಟ್ ಪ್ರತಿ ಸದನಗಳ ಮುಂದೆ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಆಕ್ಚುಲಿ ಅದನ್ನ ಸೊ ಮನ್ನೆ ಮಾಡಿ ಅಲ್ಲಿರುವಂತ ಕೆಲವೊಂದು ಮಾಡಿಫಿಕೇಶನ್ಸ್ ಮಾಡಬಹುದು. ಅವಾಗ ಏನು ಅಗ್ರಿ ಆಗುತ್ತೆ ಅದನ್ನ ಏನಂದ್ರೆ ಒಂದು ಆರ್ಡರ್ ಪಾಸ್ ಮಾಡ್ಕೊಳ್ಳೋಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅದು ಸೆಕ್ಷನ್ 13 ಕ್ಲಾಸ್ 3 ಅಲ್ಲಿ ಅಂತ ಕರಿತೀವಿ. ಓಕೆ. ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಕ್ಲಾಸು. ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಸ್ಟಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಕ್ಲಾಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.